ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭೀಮಾ ಜ್ಯುವೆಲರ್ಸ್, ಸತ್ಯನಾ ಸ್ಟೋರ್ಸ್ ಬ್ರಹ್ಮಾವರ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ಫ್ಯಾಮಿಲಿ ಫ್ಯಾಷನ್. ನಮಸ್ಕಾರ ವೀಕ್ಷಕರೇ, ತಾವು ನೋಡ್ತಿದ್ದೀರಿ ದೈಜಿವುಲ್ 247 ಲೋಕಸಮರ 18ನೇ ಲೋಕಸಭೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಜುಲೈ ಮೊದಲ ವಾರ ಗೊತ್ತಾಗುತ್ತೆ ಯಾರು ಗದ್ದೆಗೆ ಏರುತ್ತಾರೆ ಅಂಥೇಳಿ. ನಾವು ಸ್ವಲ್ಪ ಕೇಂದ್ರದಿಂದ ರಾಜ್ಯಕ್ಕೆ, ರಾಜ್ಯದಿಂದ ಜಿಲ್ಲೆಗೆ ಬರುವ ಕಳೆದ ಒಂದು ಸಾಧಾರಣ 20 ವರ್ಷಗಳಿಂದ BJPಯ ಸಂಸದರು ನಮ್ಮ ಜಿಲ್ಲೆಯನ್ನು ಆಳ್ತಿದ್ದಾರೆ. ಆಮೇಲೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವಾಯಿತು. 10 ವರ್ಷ BJPಯಿಂದಲೇ ಸಂಸದರು ಆಯ್ಕೆಯಾದರು. ಆದರೂ ಕೂಡ ನಮ್ಮ ಜನರ ಬೇಡಿಕೆಗಳು ಹಾಗೆಯೇ ನಮ್ಮ ಕನಸುಗಳು ಇನ್ನೂ ನನಸಾಗಲಿಲ್ಲ. ನಿಜವಾಗಿ ಸಂಸದರಾಗಿ ಕೆಲಸ ಮಾಡಬೇಕಾ ಅಥವಾ ಜನರು ಎಚ್ಚೆತ್ತುಕೊಂಡು ಇದು ನಮಗೆ ಆಗಬೇಕು ಅಂತ ಹೇಳಿ ನಮ್ಮ ಸಂಸದರನ್ನು ಕೇಳಬೇಕಾ? ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ನಮ್ಮೊಂದಿಗಿದ್ದಾರೆ ರಾಜಕೀಯ ವಿಶ್ಲೇಷಕ ಹಾಗೂ ಪ್ರೊಫೆಸರ್ ನಿವೃತ್ತ ಉಪನ್ಯಾಸಕರಿರುವಂಥ ಕುಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಡಿಕ್ಲೇರ್ ಆಗಿದೆ. ಈಗ ಉಳಿದ ಪಕ್ಷಗಳು ಪಕ್ಷೇತರನ್ನು ಬಿಡುವ ನೇರ ಹಣಾಹಣಿ, ನೇರ ಸಮರ ಇರುವಂಥದ್ದು BJP ಮತ್ತು ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ಗೆ ವಲಸೆ ಬಂದಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತು MLC ಆಗಿ ವಿರೋಧ ಪಕ್ಷದ ನಾಯಕರಾಗಿ ಕೋವಿಡ್ ಸಮಯದಲ್ಲಿ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾಗಿ ಉತ್ತಮ ಕೆಲಸ ಮಾಡಿದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ. ಈಗ ನೇರವಾಗಿ ನಿಮಗೆ ಪ್ರಶ್ನೆ, ಯಾವ ಸಂದರ್ಭದಲ್ಲೂ ಕೂಡ ಜಾತಿ ಬರೋದಿಲ್ಲ ಸರ್, ಯಾವ ಸಂದರ್ಭದಲ್ಲೂ ಕೂಡ ಜಾತಿ ಬರೋದಿಲ್ಲ. ನಾವು ಜಾತ್ಯತೀತರು. ಈ ಇಲೆಕ್ಷನ್ ಬರುವಂಥ ಸಂದರ್ಭದಲ್ಲಿ ರಾಜಕೀಯ ವಿಶ್ಲೇಷಕರು, ಪಂಡಿತರು, ರಾಜಕೀಯ ಪಕ್ಷಗಳ ಜಾತಕ ನೋಡುವಂಥ ವಿಶ್ಲೇಷಕರು ನೋಡುವಂಥದ್ದು ಇವರು ಯಾವ ಜಾತಿಯವರು, ಇವರ ಜಾತಿಯವರು ಈ ಕರಾವಳಿಯಲ್ಲಿ ಎಷ್ಟಿದ್ದಾರೆ. ಸರಿಯಾಗಿ ನಾವು ನೋಡ್ಲಿಕ್ಕೆ ಹೋದರೆ ಬೈಂದೂರಿನಿಂದ ಪುತ್ತೂರು ಸುಳ್ಯದವರೆಗೆ, ಈ ಕಡೆ ಕಾಸರಗೋಡುವರೆಗೆ ಬಿಲ್ಲವರ ಸಂಖ್ಯೆ ಜಾಸ್ತಿ ಇದೆ. ಈಗ ಹೆಗ್ಗಡೆ ಬಂಟ ಸಮುದಾಯ, ಪೂಜಾರಿ ಬಿಲ್ಲವ ಸಮುದಾಯ, ಇದು BJP ಮತ್ತು ಕಾಂಗ್ರೆಸ್ ನಡುವಿನ ಒಂದು ಹೋರಾಟವಾಗುತ್ತಾ ಅಥವಾ ಬಂಟ್ಸ್ ಮತ್ತು ಪೂಜಾರಿಯವರ ಅದರ ಬಿಲ್ಲವ ಇದರ ನಡುವೆ ಹೋರಾಟ ಆಗುತ್ತಾ? ಅಂದರೆ ಮೂಲಭೂತವಾಗಿ ಒಂದು ಪ್ರಶ್ನೆ ಹಾಕಿದ್ರಿ. ಅಂದರೆ ಇವರೆಲ್ಲರ ಭವಿಷ್ಯ ಅನ್ನುವಂಥದ್ದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಇನ್ನೊಂದು ಪ್ರಶ್ನೆ ಹಾಕಿದ್ರಿ, ಹೆಗ್ಡೆ ಅಂದಾಗ ವಲಸೆ ಅಂತ ಹೇಳಿದ್ರಿ. ಆದರೆ ಜಯಪ್ರಕಾಶ್ ಹೆಗ್ಡೆ ಅವ್ರ ಹತ್ರ ಹೇಳಿದ್ರೆ ವಲಸೆ ಅಂತ ಒಪ್ಕೊಳ್ಳೋದಿಲ್ಲ ಅವರು. ನಾನು ಹೋಗಿದ್ರಲ್ಲ BJPಗೆ. ಅಲ್ಲ, ಹೌದು, ಅವರು ವಲಸೆ ಅಂತ ಹೇಳೋದಿಲ್ಲ ಅವರು. ನಾನು ಫ್ರೆಶ್ ಆಗಿ ಬಂದಿದ್ದೇನೆ, ಅಂದ್ರೆ ಪಕ್ಷಾತೀತನಾಗಿದ್ದೆ, ಅಂದ್ರೆ ಆಯೋಗದ ಅಧ್ಯಕ್ಷನಾಗಿದ್ದಾಗ ಯಾವುದೇ ಪಕ್ಷಕ್ಕೆ ಅಂಟಿಕೊಂಡವನಲ್ಲ, ಮತ್ತೆ ಬಂದಿದ್ದೇನೆ. ಅದು ಬಿಡಿ, ಅದು ಅವ್ರಿಗೆ ಬಿಟ್ಟೆ ಕ್ಲಾರಿಫಿಕೇಶನ್ ಕೊಡ್ಲಿ. ಈಗ ನೀವೊಂದು ಮೂಲಭೂತ ಪ್ರಶ್ನೆ ಎತ್ತಿದ್ರಿ. ಅಂದ್ರೆ ಈ ಕರಾವಳಿ ಜಿಲ್ಲೆಯಲ್ಲಿ, ಬಹುಮುಖ್ಯವಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನೀವು ಜಾತಿ ಲೆಕ್ಕಾಚಾರವನ್ನು ಇಟ್ರಿ. ನೀವು ಇಟ್ಟಿದ್ದಲ್ಲ, ಎಲ್ಲ ಮಾಧ್ಯಮಗಳು ಇವತ್ತು ಮಾಡ್ತಾ ಇರುವಂತ ಕೆಲಸ ಅದೇನೇ. ಇವತ್ತು ಚುನಾವಣಾ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿಯೇ ಎಲ್ಲ ಪತ್ರಿಕೆಗಳು, ಮಾಧ್ಯಮಗಳು, ಎಲ್ಲ ವಿಶ್ಲೇಷಕರು ನಮ್ಮ ಮುಂದೆ ಇಡುವುದು ಏನು ಕೇಳಿದ್ರೆ, ಈ 2 ಜಿಲ್ಲೆಗಳಲ್ಲಿ ಪ್ರಬಲ ಜಾತಿ ಯಾರು? ಅದು ನೀವು ಹೇಳಿದಾಗೆ ಬಿಲ್ಲವ ಜಾತಿಯವರಿದ್ದಾರೆ, ಹಾಗೆ ಬಂಟ್ಸ್ ಜಾತಿ ಇದ್ದಾರೆ, ಮೊಗವೀರರಿದ್ದಾರೆ, ಹಾಗೆ ಬೇರೆ ಬೇರೆ ಅನ್ಯ ಜಾತಿಗಳು ಇದ್ದಾರೆ. ಆದ್ರೆ ನೀವೊಂದು ಮೂಲಭೂತ ಪ್ರಶ್ನೆ ಹಾಕಿದ್ರಿ, ಇದು ಯಾಕೆ ಅಗತ್ಯ ಇತ್ತು ಒಂದು, ಅಥವಾ ಇದು ಪ್ರಭಾವ ಬೀರುತ್ತಾ ಅಂತ 2 ಹಾಕಿದ್ರಿ. ಖಂಡಿತವಾಗಿ ನಾನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ರಾಜಕೀಯ ಇತಿಹಾಸ ನೋಡಿದಾಗ, ನನಗೆ ಪ್ರಕಾರ ನೋಡಿದಾಗ, ಅದು ಹಿಡನ್ ಆಗಿ ವರ್ಕ್ ಆಗಿರ್ಬೋದು, ಅದು ಮೇಲ್ನೋಟಕ್ಕೆ ನೋಡಿದಾಗ ಎಲ್ಲಿಯೂ ಕೂಡ ಜಾತಿಯ ಒಂದು ಪ್ರಭಾವ ನೋಡಿದ್ದಿಲ್ಲ. ನೋಡಿ, ಗೊತ್ತಾಗುತ್ತೆ ನಿಮಗೆ. ಯಾಕೆ ಕೇಳಿದ್ರೆ, ಅತ್ಯಂತ ಕಡಿಮೆ ಸಂಖ್ಯೆಯ ಜನ ಇರುವಂತ ವರ್ಗದಿಂದ ಕೂಡ ಇಲ್ಲಿ MP ಆದವರು ಇದ್ದಾರೆ. ರಂಗನಾಥ್ ಶೆಣೆ ಅಂತವರು ಹೋಗಿದ್ದಾರೆ ಅಲ್ವಾ, ಅಥವಾ ಆಸ್ಕರ್ ಫೆರ್ನಾಂಡಿಸ್ನವರು ತುಂಬಾ ಬಾರಿ ಇಲ್ಲಿ ಆಗಿ ಹೋಗಿದ್ದಾರೆ. ನಾನು ಯಾಕೆ ಕೇಳಿದ್ರೆ, ಬರೇ ಒಂದು ಜಾತಿಯೇ ಇಲ್ಲಿ ಕೌಂಟ್ ಆಗೋಲ್ಲ, ಆಗಬಾರ್ದು. ಆದ್ರೆ ಏನಾಗುತ್ತೆ ಕೇಳಿದ್ರೆ, ಅದು ಆಗೋದಿಲ್ವ ಅಂತ ಕೇಳ್ಬೋದು ನೀವು. ಯಾವಾಗ ಕೂಡ ಅದನ್ನು ಕೂಡ ಒಂದು ರೀತಿಯಲ್ಲಿ ಹಿಡನ್ ಅಜೆಂಡಾ ಆಗಿ, ಒಳಗಿನ ಒಂದು ಕರೆಂಟ್ ಉಂಟಲ್ಲ, ಅಂಡರ್ ಕರೆಂಟ್, ಅದರಲ್ಲಿ ಆಗಿಂದಾಗೆ ಬಳಸುವವರಿದ್ದಾರೆ. ಉದಾಹರಣೆಗೆ ಈಗ ನೀವು ಸೀಟು ಹಂಚುವಾಗಲೇ ನೀವು ನೋಡಿದ್ದೀರಿ, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನೇರವಾಗಿ ಅವರು ತೆಗೆದುಕೊಂಡಂತ ಅಂಕಿಅಂಶ ಏನು ಕೇಳಿದ್ರೆ, ಮೂಲ ಅವರ ಜಾತಿ ವರ್ಗ ಎಷ್ಟು ಜನ ಇದ್ದಾರೆ ಅಲ್ವಾ, ಇದನ್ನು ಕೂಡ ಪರಿಗಣಿಸಿದ್ದಾರೆ. ಅಂದ್ರೆ ನಾನು ಯಾಕೆ ಕೇಳಿದೆ, ಒಂದು ಅರ್ಥದಲ್ಲಿ ಮತದಾರರನ್ನು ಜಾತಿಯ ಕಡೆಗೆ ಅಟ್ರಾಕ್ಟ್ ಮಾಡುವಂತ ತಂತ್ರಗಾರಿಕೆ ಹೌದೌದು ಅಲ್ವಾ.
ಇದು ಹಾಗಂತ ನಾನು ಅದು ಒಂದೇನ ಕಾಣ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ನೀವು ನೋಡಿದಾಗೆ ಒಂದು ಭಾವನಾತ್ಮಕ ವಿಚಾರಗಳು ಅಲ್ವಾ, ನೀವು ಹೇಳಿದಾಗೆ ಅದು ಹಿಂದುತ್ವ ಅಥವಾ ಅಲ್ಪಸಂಖ್ಯಾತರೋ ಬಹುಸಂಖ್ಯಾತರೋ ಈ ವಿಚಾರಗಳನ್ನೇ ಮುನ್ನೆಲೆಗೆ ತರುವಂತ ಪಕ್ಷಗಳು ನಮ್ಮಲ್ಲಿದ್ದಾವೆ, ಅಥವಾ ನಾವು ಜಾತ್ಯತೀತರು ಅಂತ ಹೇಳಿ ಬಿಂಬಿಸಿಕೊಳ್ಳುವ ಪಕ್ಷಗಳು ನಮ್ಮಲ್ಲಿದ್ದಾರೆ. ಸೊ ಒಟ್ಟಿನಲ್ಲಿ ಎಲ್ಲವೂ ಮಿಕ್ಸಪ್ ಆಗಿದೆ ಇಲ್ಲಿ. ಹಾಗಂತ ಒಂದೇ ರೋಲ್ ಅಂತ ಹೇಳ್ತಾ ಇಲ್ಲ. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಜಾತಿಯ ಪಾತ್ರ ತುಂಬಾ ಕಡಿಮೆ ಇದೆ ಅಂತ ಕಾಣುತ್ತೆ ನನಗೆ. ಜಾತಿಯ ಪಾತ್ರ ತುಂಬಾ ಕಡಿಮೆ ಇದೆ. ಆತ್ಮೀಯ ವೀಕ್ಷಕರೇ, ತಾವು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಕರೆ ಮಕ್ಕಳನ್ನು ಮಾಡಿಕೊಳ್ಳಬಹುದು. ಇವತ್ತಿನ ವಿಷಯ ಏನಂತ ಹೇಳಿದರೆ, ನಮ್ಮ ಈ ಕ್ಷೇತ್ರದಲ್ಲಿ ಮಾಡಲೇಬೇಕಾದಂಥ ಕಾರ್ಯಗಳು ಯಾವುದು, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೇವೆ. ಆ ಪಕ್ಷ ಈ ಪಕ್ಷದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಾವು ಮತದಾರರು, ಈ ಜಿಲ್ಲೆಯ ಮತದಾರರು, ನಮಗೇನು ಬೇಕು ಎಂಬುದಾಗಿ ನಾವು ಹಂತ ಹಂತವಾಗಿ ಕೇಳ್ಕೊಳ್ತೇವೆ. ಹಾಗೆ ನಿಮ್ಮಲ್ಲಿ ಕೂಡ ಅನಿಸಿಕೆಗಳು, ಅಭಿಪ್ರಾಯಗಳು ಇರಬಹುದು. ನೀವು ತಮ್ಮ ಕರೆಗಳನ್ನು ಮಾಡಬಹುದು. ನಂಬರ್ಗಳು, ಫೋನ್ ನಂಬರ್ಗಳು ಟಿವಿಯ ಸ್ಕ್ರೀನ್ನಲ್ಲಿ ಬರ್ತಾ ಇದೆ. 73 38 63 76 89 ಇದು ಮೊಬೈಲ್ ಸಂಖ್ಯೆ. 0820 ಇದು ಉಡುಪಿ ಕೋಡ್ ಸಂಖ್ಯೆ. 4295570. ಸರಿ, ಈಗ ಆಗಲೇಬೇಕಾದಂಥ ಕೆಲಸ ಅಂತ ಹೇಳುವಾಗ, ಹಿಂದಿನ ಚುನಾವಣೆಯಲ್ಲಿಯೂ ಕೂಡ ನಮಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು. ಇದು ಉಡುಪಿ ಶಿಕ್ಷಣದ ಕಾಶಿ, ಇದು ಕೃಷ್ಣಾ ನಗರಿ. ಹೇಗೆ ನಾವು ಟೆಂಪಲ್ಗೆ ಅಥವಾ ಉಳಿದ ಧಾರ್ಮಿಕ ಕ್ಷೇತ್ರಗಳಿಗೆ ಹೇಗೆ ಹೆಸರುವಾಸಿಯ, ಮಣಿಪಾಲವು ಕೂಡ ಒಂದು ಶಿಕ್ಷಣ ಎಜುಕೇಶನ್ ಹಬ್ ಅಂತ ಹೇಳಿ ಆಗಿದೆ. ಇದು ಪ್ರೈವೇಟ್, ಕರೆಕ್ಟ್. ಸರ್ಕಾರಿ ಎಂಬುದು ಬೇಕು. ನೀವೇನು ಹೇಳ್ತೀರಾ? ಸರಿ, ಅಂದರೆ ಇದು ಈ ವರ್ಷದ ಬಹು ಹಿಂದಿನ ಕೂಗು ಕೂಡ, ಧ್ವನಿ ಕೂಡ ಇದು. ಬೇರೆ ಬೇರೆ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮೇಲ್ಮಟ್ಟದ ನಾಯಕರು ಕೂಡ, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರು, ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವವರು ಕೂಡ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅಂದ್ರೆ ಇದೇನಾಗಿದೆ ಕೇಳಿದ್ರೆ, ಇಲ್ಲಿ ಏನಾಗಿದೆ ಕೇಳಿದ್ರೆ, ಆಲ್ರೆಡಿ ನೀವು ಉಡುಪಿ ಅಂತ ತೆಗೆದುಕೊಂಡಾಗ ಉಡುಪಿಯಲ್ಲಿರುವಂತಹದ್ದು ಮುಖ್ಯವಾಗಿ ಖಾಸಗಿ ಇದು ವೈದ್ಯಕೀಯ ಕಾಲೇಜ್ ಇದೆ. ಸೊ ಇಲ್ಲಿ ಏನಕ್ಕೆ ಕೇಳಿದ್ರೆ, ಇಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಇದರ ಬಗ್ಗೆ ಹೋರಾಟಗಳು ನಡೆದು ಬಂತು. ಬಗ್ಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು ಜಾಗವನ್ನು ಕೂಡ ನಿರ್ಧಾರ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಉಡುಪಿ ಹತ್ತಿರದಲ್ಲೇ ಒಂದು ಜಾಗವನ್ನು ಕೂಡ ಅದಕ್ಕೆ ಅಲಾಟ್ ಮಾಡಿಕೊಂಡ್ರು. ಆದ್ರೆ ಎಲ್ಲಿ ಕೂಡ ಪೂರ್ಣವಾಗಿ ಸರ್ಕಾರವೇ ತನ್ನ ಖರ್ಚಿನಿಂದ ಒಂದು ಮೆಡಿಕಲ್ ಕಾಲೇಜ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ಕಾಣ್ತಿತ್ತು. ಅವರೊಂದು PPT ಅಂತ ಹೇಳ್ತಾರಲ್ಲ, ಮಾದರಿ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಇದ್ದಾಗೆ ಮಾಡುವಂತ ಒಂದು ನಿರ್ಧಾರಕ್ಕೆ ಬಂದ್ರು. ಆದ್ರೆ ಎಲ್ಲಿಯೂ ಕೂಡ ಅದಕ್ಕೆ ಅಂತಿಮ ತೀರ್ಮಾನ ಇನ್ನೂ ಬರಲಿಲ್ಲ. ಅಂತ ಹೇಳಿದ್ರೆ, ಇದನ್ನ ಮಾಡ್ಬೇಕಾದ್ ಯಾರು ಕೇಳಿದ್ರೆ, ನಮ್ಮ ರಾಜಕೀಯ ಜನಪ್ರತಿನಿಧಿಗಳಿದ್ದಾನೆ, ಅದು ಶಾಸಕರು ಇರಬಹುದು ಅಥವಾ ನಮ್ಮ ಸಂಸದರು ಇರಬಹುದು, ಅವರಿಗೊಂದು ಇಚ್ಛಾಶಕ್ತಿ ಬೇಕಿತ್ತು, ರಾಜಕೀಯ ಇಚ್ಛಾಶಕ್ತಿ ಇತ್ತು. ಎಲ್ಲಿ ಕೂಡ ರಾಜಕೀಯ ಇಚ್ಛಾಶಕ್ತಿ ಬರಲಿಕ್ಕೆ ಹೋಗ್ಲೇ ಇಲ್ಲ. ಈಗ ಚುನಾವಣೆ ಬಂದಾಗ ನಮ್ಮಂತವ್ರು ನಿಮ್ಮಂತವ್ರು ಮತ್ತೆ ಪ್ರಪೋಸಲ್ಸ್ ಮುಂದಿಡ್ತೇವೆ, ಇದೊಂದು ಉಂಟು ಅಂತ. ಇದು ಎಷ್ಟು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಅದನ್ನ ಪರಿಗಣಿಸಬೇಕಲ್ಲ. ಕೇವಲ 5 ವರ್ಷದಿಂದ ಅಲ್ಲ, 10-15 ವರ್ಷಗಳ ಹಿಂದೆ ಇದೇ ಕೂಗಿತ್ತು, 30 ವರ್ಷದಿಂದ ಕೂಡ ಹೋಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಅದು ಆಶ್ವಾಸನೆ ಆಗಿದ್ದು ಬಿಟ್ರೆ ಎಲ್ಲಿಯೂ ಕೂಡ ಕಾರ್ಯಗತ ಆಗುವಂತ ಅಂತಿಮ ಗಂಟೆ ಬರಲೇ ಇಲ್ಲ. ಇದು ನಾನು ಹೇಳುವಂತದ್ದು. ಯಾಕೆ ಇದಕ್ಕೆ ನಾನು ಒಂದನ್ನು ಹೇಳ್ಬೇಕಾಗತ್ತೆ, ಕೊನೆಗೆ ಹೇಳ್ತೇನೆ. ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಹೇಳಿ ಪ್ರಯೋಜನ ಇಲ್ಲ, ಅವ್ರ ದೂರಿ ಏನು ಪ್ರಯೋಜನ ಇಲ್ಲ. ನಮ್ಮ ಆತ್ಮ ನಾವೇ ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ. ಎಷ್ಟು ಮಟ್ಟಿಗೆ ನಾವು ನಮ್ಮ ಆಯ್ಕೆಯಾದ ಜನಪ್ರತಿನಿಧಿಗಳು ಪ್ರಶ್ನೆ ಮಾಡ್ತಾ ಇದ್ದೇವೆ? ಏನ್ ಕೇಳಿದ್ರೆ, ಅವರು ಬಂದಾಗ ಅವರನ್ನು ಹೋಗಲಿ ಕಳಿಸ್ತೇವೆ ಬಿಟ್ರೆ, ನಿಮ್ಮಿಂದ ಏನ್ ಆಗಿದೆ ಅನ್ನೋ ಪ್ರಶ್ನೆ ಮಾಡಿದೇವಾ? ಲೋಕಸಭೆಯಲ್ಲಿ ಏನ್ ಪ್ರಶ್ನೆ ಮಾಡಿದ್ದೀರಿ, ಅಥವಾ ಆಗ್ಬೇಕಾದ ಕೆಲಸದ ಬಗ್ಗೆ ಎಷ್ಟು ನೀವು ಬೆನ್ನೆಟ್ಟಿ ಕೆಲಸ ಮಾಡಿ, ಯಾರು ಕೇಳೋದಿಲ್ಲ. ಕೇಳಲಿಕ್ಕೆ ಅವಕಾಶ ಎಲ್ಲಿದೆ ಸರ್? ಕೇಳಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ, ಈಗ ಪ್ರತಿಯೊಬ್ಬ ಮತದಾರ ಒಬ್ಬ ಪಾರ್ಟಿಯ ಕಾರ್ಯಕರ್ತನಾಗಬಾರ್ದು. ಇವತ್ತು ಏನಾಗ್ತಿದೆ ಕೇಳಿದ್ರೆ, ನಮ್ಮ ದುರಂತ ರೆಸ್ಪೆಕ್ಟಿವ್ ಪಾರ್ಟಿ ಟೆಲಿಂಗ್, ನಾವ್ ಏನಾಗ್ತಿದ್ದೇವೆ, ವಿ ಬಿಕಮ್ ಎ ಕಾರ್ಯಕರ್ತ ಆಫ್ ಈಚ್ ಅಂಡ್ ಎವರಿ ಪಾರ್ಟಿ. ಅವಾಗ ಏನಾಯ್ತು, ಯು ಆರ್ ಕಮಿಟೆಡ್ ಟು ದಟ್ ಪಾರ್ಟಿ. ಆ ಪಾರ್ಟಿಯಲ್ಲಿ ತಪ್ಪುಗೆ ಇರಬಹುದು, ಕಾರ್ಯಕರ್ತನ ಯಾಕೆ ಕೇಳುವುದಿಲ್ಲ? ಕಾರ್ಯಕರ್ತನ ಕೇಳಲಿಕ್ಕೆ ಅವನಿಗೆ ಮಾರಲ್ ಅಬ್ಲಿಗೇಷನ್ ಇರುತ್ತದೆ. ನನ್ನದೇ ಜನಪ್ರತಿನಿಧಿ, ಅವನಿಗೆ ನಾನು ಯಾಕೆ ಎಂಬ್ರೇಸಿಂಗ್ ಮಾಡಬೇಕು? ಸೊ ಅವರನ್ನೇ ನಾವು ಆಯ್ಕೆ ಮಾಡಬೇಕು. ಮುಂದೆ ಅವರು ಸಾಧನೆಗಳ ಬಿಂಬಿಸ್ಬೇಕು ಬಿಟ್ರೆ ಅವರ ದೌರ್ಬಲ್ಯಗಳನ್ನು ಬಿಂಬಿಸ್ಲಿಕ್ಕೆ ಹೋಗುವುದಿಲ್ಲ ಕಾರ್ಯಕರ್ತ. ನಾನು ಯಾಕೆ ಕೇಳಿದ್ರೆ, ಯಾರೇ ಒಬ್ಬ ಮತದಾರ ಯಾವಾಗ ಒಂದು ಪಕ್ಷದ ಕಾರ್ಯಕರ್ತನಾಗಿ ನಿಲ್ತಾನೋ ಆಗ ಏನಾಗುತ್ತೆ ಕೇಳಿದ್ರೆ, ಜನಪ್ರತಿನಿಧಿ ಪ್ರಶ್ನೆ ಮಾಡುವವರು ಬರುವುದಿಲ್ಲ. ಅವನಿಗೆ ಸ್ವಲ್ಪ ದಾಕ್ಷಿಣ್ಯ ಬರ್ತದೆ. ನನ್ನ ಪ್ರತಿನಿಧಿ, ನನ್ನ ಶಾಸಕರು, ನನ್ನ ಸಂಸದರು ನಾನು ಪ್ರಶ್ನೆ ಮಾಡುದಾ? ಅದೇ ನೀವು ಹೊರಗೆ ಇದ್ಬಿಟ್ರೆ ಅವಾಗ ನಿಮ್ಮೊಂದು ಮಾರಲ್ ರೈಟು ಇರ್ತದೆ, ಒಂದು ಲೀಗಲ್ ರೈಟು ಇರ್ತದೆ. ಏನು, ಯಾಕೆ ಕೆಲಸ ಮಾಡಲಿಲ್ಲ, ನೀವು ಸಂಸತ್ತಿನಲ್ಲಿ ಕೂತು ಏನು ಮಾಡಿದ್ದೀರಿ, ಯಾವ ಪ್ರಶ್ನೆ ಹಾಕಿದ್ದೀರಿ, ಅಥವಾ ನಾವು ಎಷ್ಟು ವರ್ಷದಿಂದ ಬೇಡಿಕೆ ಇಟ್ಟಿದ್ದೇವೆ, ನೀವು ಮಾತಾಡುವುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಇದೇ ಅವರಿಗೆ ಅನುಕೂಲ, ಅದು ಇದನ್ನೇ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಚುನಾವಣೆ ಬಂದಾಗ ನಿಮ್ಮಂತವ್ರು ವಾಹಿನಿಯಲ್ಲಿ ಕೂತೋ ಅಥವಾ ಬೇರೆ ಪತ್ರಿಕೆಯಲ್ಲಿ ಕೂತೋ ಅದು ಸಾರ್ವಜನಿಕವಾಗಿ ಕೇಳ್ತೇವೆ ಅಷ್ಟೇ. ಇದು ಒಂದು ರೀತಿಯ ಅರಣ್ಯ ರೋದನೆ. ಇದು ಈಗ ನೀವು ನಿಮ್ಮ ಪ್ರಕಾರ ಮತದಾರನ ಅಸಡ್ಡೆಯ? ಇದು ಖಂಡಿತ 100ಕ್ಕೆ 100 ಹೇಳ್ತೇನೆ.
ನಮ್ಮಲ್ಲಿರೋ ನಾನು ನೋಡಿದಾಗೆ ಒಂದು ವೀಕ್ಷಣೆ ಮಾಡಿದಾಗೆ ಜನಪ್ರತಿನಿಧಿಗಳು ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಾನು ಜನಪ್ರತಿನಿಧಿ ದೂರ್ತಾ ಇಲ್ಲ. ಯಾಕೆ ಕೇಳಿದ್ರೆ ಜನಪ್ರತಿನಿಧಿ ಕೆಲಸ ಮಾಡಿಸ್ಕೊಳ್ಳುವ ತಾಕತ್ತು ನಮ್ಮ ಹತ್ರ ಇದೆ. ಈಗ 5 ವರ್ಷಕ್ಕೊಮ್ಮೆ ಚುನಾವಣೆ ಯಾಕೆ ಬರ್ತದೆ? ಉದ್ದೇಶ ಏನು? ನಿಮ್ಮ ಜನಪ್ರತಿನಿಧಿ 5 ವರ್ಷದಲ್ಲಿ ಏನ್ ಮಾಡಿದ್ದಾನೆ, ಅವನ ಪ್ರೋಗ್ರೆಸ್ ರಿಪೋರ್ಟ್ ನಿಮ್ಮ ಹತ್ರ ಇರ್ತದೆ. ಈಗ ಮಾಡದಿದ್ದರೆ ಬದಲಾಯಿಸಿ. ಅದು ಬಿಟ್ಕೊಂಡು ನಿಮ್ಮ ಬ್ರಹ್ಮಾಸ್ತ್ರ, ನಿಮಗೆ ವೋಟಿಂಗ್ ರೈಟ್ ಅಂದ್ರೆ ಏನು? ಇದು ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ದೊಡ್ಡ ಹೌದು, ಹಕ್ಕು. ಅದನ್ನು ಚಲಾಯಿಸಿ. ಅದನ್ನು ಬಿಟ್ಟುಕೊಂಡು ನಾವೇನ್ ಮಾಡ್ತೇವೆ, ನಾವು ಯಾವುದೋ ಒಂದು ಸಿದ್ಧಾಂತಗಳಿಗೂ ಯಾವುದೋ ಒಂದು ವ್ಯಕ್ತಿಯಿಂದ ಹೋಗಿ ಮತವನ್ನು ಚಲಾಯಿಸ್ತೇ ಬಿಟ್ರೆ ನಿಮ್ಮ ಪ್ರೋಗ್ರೆಸ್ ರಿಪೋರ್ಟ್ ಹಿಡ್ಕೊಂಡು ನಾವು ಮತ ಹಾಕೋದೇ ಇಲ್ಲ. ಎಲ್ಲಿವರೆಗೆ ಮತದಾರ ಜಾಗೃತಿ ವಹಿಸೋದಿಲ್ವೋ ಅಲ್ಲಿವರೆಗೆ ಜನಪ್ರತಿನಿಧಿಗಳು ಸೋಮಾರಿಗಳಾಗಿರ್ತಾರೆ, ಅಥವಾ ಒಂದು ರೀತಿ ಅಂಡರ್ಟೇಕಿಂಗ್, ಅದೇ ಗ್ಯಾರಂಟಿ ಅಂತ. ಇದು ಇರಬಾರ್ದು. ತುಂಬಾ ವರ್ಷದಿಂದ ತಾವು ಮತದಾನ ಜಾಗೃತಿಯಲ್ಲಿ ಇದ್ದೀರಿ. ಎಸ್, ಖಂಡಿತ, 100ಕ್ಕೆ 100. ತಾವು ಸರ್ಕಾರವು ಕೂಡ ತಮ್ಮನ್ನು ಕೇಳಿಕೊಂಡಿದೆ, ಡಿಪಾರ್ಟ್ಮೆಂಟ್ಗಳು ಕೇಳಿಕೊಂಡಿದ್ದೇವೆ. ಇದರ ಬಗ್ಗೆ ಹಳ್ಳಿಗಳಿಗೆ, ಮೂಲೆಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ, ಸ್ಪೆಷಲ್ ಆಗಿ ಯೂತ್ ಮೊದಲ ಓಟುದಾರರಿಗೆಲ್ಲ ಹೋಗ್ತೀರಿ, ತಾವು ಜಾಗೃತಿ ಮೂಡಿಸ್ತೀರಿ. ತಮ್ಮಂತ ಅನೇಕ ಜನರು ಜಾಗೃತಿ ಖಂಡಿತ. ಸೊ ವಾಟ್ ಇಸ್ ದ ರಿಸಲ್ಟ್ ಅಂತ ಹೇಳಿ ನಾವೇನ್ ಮಾಡ್ತೇವೆ ಕೇಳಿದ್ರಲ್ಲಿ, ಮತದಾರರನ್ನು ಮತ ಹಾಕುವಂತೆ ಜಾಗೃತಿ ವಹಿಸ್ತೇವೆ. ಅದು ನಮ್ಮ ಪಾತ್ರ. ಅಟ್ಲೀಸ್ಟ್ ಮತವನ್ನು ಆದರೂ ಹಾಕಿ ಅಂತ. ಎರಡನೇ ಪಾತ್ರ ಅದರೊಳಗೆ ಇರೋದು ಕೇಳಿದ್ರೆ, ಇರೆಸ್ಪೆಕ್ಟಿವ್ ಪಾರ್ಟಿ ನಾವು ಏನು ಹೇಳ್ತೇವೆ ಕೇಳಿದ್ರೆ, ಮತ ಹಾಕುವಾಗ ತುಂಬಾ ಜಾಗೃತೆಯಿಂದ ಮತ ಹಾಕಿ. ಯಾವುದೋ ಜಾತಿ, ಧರ್ಮ, ಮತ ನೋಡಿ ಮತ ಹಾಕುವುದಲ್ಲ. ನಿಮ್ಮ ಜನಪ್ರತಿನಿಧಿಯ ಯೋಗ್ಯತೆ, ಸಾಮರ್ಥ್ಯ, ಪ್ರತಿಭೆ ಏನಿದೆ ಅದನ್ನೆಲ್ಲ ನೋಡಿ ಮತ ಹಾಕಿ ಅಂತ ನಾವು ಹೇಳ್ತೇವೆ. ಯಾಕೆ ಕೇಳಿದ್ರೆ ಯಾವಾಗ್ಲೂ ಹಾಗೇನೆ, ಒಬ್ಬ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಾಗ ಸುಲಭ ಅಲ್ಲ ಅದು, ಅಲ್ವಾ? ಯಾಕೆ ಕೇಳಿದ್ರೆ ಒಂದು ರೀತಿ ಹೇಳ್ತಾನೆ ಟಾಲ್ಸ್ಟಾಯ್, ಒಂದ್ ಕಡೆ ಹೇಳ್ತಾನೆ, ಏನ್ ಕೇಳಿದ್ರೆ, ನೀವು ಯಾವುದೋ ಒಂದು ಮಾರುಕಟ್ಟೆಗೆ ಹೋಗ್ತೀರಿ, ತರಕಾರಿ ಮಾರುಕಟ್ಟೆ, ಫಿಶ್ ಮಾರ್ಕೆಟ್ಗೆ ಹೋಗ್ತೀರಿ. ಅಲ್ಲಿ ಹೋಗಿ ಹೇಗೆ ತಗೊಳ್ತೀರಿ? ಹೋಗಿ ಎಲ್ಲ ಸಾಮಾನನ್ನು ಹಾಗೆ ತಗೊಳ್ಳುವುದಿಲ್ಲ. ಅಲ್ಲಿ ಮುಟ್ಟಿ ಕಿಟ್ಟಿ ಹಾಳಾಗಿದೆ ನೋಡಿ ತಗೊಳ್ತೀರಿ, ಎಲ್ಲವನ್ನು ಕಂಪೇರ್ ಮಾಡ್ತೀರಿ. ಅದೇ ಮತ ಹಾಕುವಾಗ ಮತಗಟ್ಟೆಗೆ ಹೋಗಿ ನೀವೇನ್ ಕಂಪೇರ್ ಮಾಡ್ತೀರಿ? ಯಾವ್ದಾದ್ರು ಮುಟ್ಟಿ ಕಿಟ್ಟಿ ನೋಡುದುಂಟಾ? ಅಥವಾ ಜನಪ್ರತಿನಿಧಿ ನಿಂತಿದ್ದಾರೆ ಅಭ್ಯರ್ಥಿಗಳ ಯೋಗ್ಯತೆ, ಸಾಮರ್ಥ್ಯವನ್ನು ಕೇಳ್ತೇವಾ? ಯಾವುದೂ ಇಲ್ಲ, ಹಾಕಿ ಬರ್ತೇವೆ. ಅಂದ್ರೆ ಯಾಕೆ ಕೇಳಿದ್ರೆ ಆ ಮಟ್ಟಕ್ಕೆ ನಾವು ಬರಬಾರ್ದು. ಅಟ್ಲೀಸ್ಟ್ ಅವರನ್ನು ಪ್ರಶ್ನಿಸುವಂತ, ಪರಿಶೀಲಿಸಿ ಮತ ಹಾಕುವಂತ ಒಂದು ಸಾಮರ್ಥ್ಯ ನಮ್ಮ ಮತದಾರಿ ಬರಬೇಕಂತ ಹೇಳಿ ನಾವು ಎಲ್ಲ ಒಂದು ಅವೇರ್ನೆಸ್ ಇದರಲ್ಲಿ ನಾವು ಹೇಳ್ತೇವೆ. ಸೊ ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಕರಾವಳಿ, ಸ್ಪೆಷಲಿ ಮಂಗಳೂರು, ಉಡುಪಿ ಅಂತ ಹೇಳುವಾಗ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ. ನಾವು ರಾಜಕೀಯ ವಿಭಾಗದಲ್ಲಿ ಯಾಕೆ ದಡ್ಡರಾಗಿದ್ದೇವೆ? ನಾವು ದಡ್ಡರಂತ ನೀವು ಹೇಗೆ ಹೇಳ್ತೀರಿ? ಯಾಕೆ ಕೇಳಿದ್ರೆ ನಾವು ಪ್ರಶ್ನೆಯನ್ನು ಕೇಳುವುದಿಲ್ಲ, ಮಾಡುವುದಿಲ್ಲ. ಸರಿ, ಅಂದ್ರೆ ನಾವು ದಡ್ಡ್ರಂತ ಹೇಳ್ತಾ ಇಲ್ಲ, ನಮ್ಮಲ್ಲಿ ಕೆಲವು ವೀಕ್ನೆಸ್ ಇದೆ. ರಾಜಕೀಯದಲ್ಲಿ ದಡ್ಡರು ಅಂತ ಹೇಳಿ ಹಾಗೆ ಸರಿ ಅಂದ್ರೆ ದಡ್ಡರು ಅಂತ ಹೇಳಿದ್ರೆ ಹಾಗೆ. ಯಾಕೆ ಕೇಳಿದ್ರೆ ನಮಗೆ ಮೊದಲಿಂದ ಹಾಗೆ ನಾವು ಪ್ರಬುದ್ಧರು, ಎಲ್ಲ ಶಿಕ್ಷಣ ಕ್ಷೇತ್ರ ಇರ್ಬೋದು, ಎಲ್ಲದರಲ್ಲೂ ಓಡಿಟ್ಕೊಂಡಿದ್ದೇವೆ ನಾವು ಇದಂತ. ಆ ಮಟ್ಟದಲ್ಲಿ ಇಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ನೀವು ಹೇಳಿದಾಗೆ ದಡ್ರು ಇನ್ ದ ಸೆನ್ಸ್, ಪ್ರಜಾಪ್ರಭುತ್ವದಲ್ಲಿ ಯಾವುದನ್ನು ನಾವು ಆಲೋಚನೆ ಮಾಡಿ, ಚಿಂತನೆ ಮಾಡಿ ಮಾಡಬೇಕಾದ್ರೂ ಮಾಡೋಲ್ಲ. ಎಲ್ಲೋ ಒಂದು ರೀತಿ ನಾವೇನಾಗ್ತೇವೆ, ಒಂದು ಇಮೋಷನಲ್ ಫ್ಯಾಕ್ಟರ್ಸ್ಗೆ ಒಳಗಾಗ್ತಾ ಹೋಗ್ತೇವೆ. ಇದು ಎಜುಕೇಟೆಡ್ ಪೀಪಲ್ ದೊಡ್ಡ ದುರಂತ ಹೌದು. ಯಾಕೆ ಕೇಳಿದ್ರೆ ನಾವು ಒಂದು ಪ್ರಜಾಪ್ರಭುತ್ವ ಅಂದ್ರೆ ಏನು? ನಾವೀಗ ಲಿಟರೇಟಾ ಎಜುಕೇಟೆಡ್? ಅದು ಎರಡು ಇದೆ. ಲಿಟರೇಟ್ ಅಂಡ್ ಎಜುಕೇಟೆಡ್ ದೇ ಆರ್ ಡಿಫರೆಂಟ್. ನಾವು ಲಿಟರೇಟ್ ಹೌದು, ನಾಟ್ ಎಜುಕೇಟೆಡ್ ಅಂತ. ಅಂದ್ರೆ ಈ ಪರಿಶೀಲಿಸುವಂತ ಪ್ರೊಫೆಸರ್ ಆಗಿದ್ದು, ತುಂಬಾ ವರ್ಷ ಸೇವೆ ಕೊಟ್ಟಿದ್ದೀರಿ. ಅಂದ್ರೆ ಸಾಧಾರಣವಾಗಿ ವೋಟಿಂಗ್ ರೈಟ್ ಇರುವಂತ ಮಕ್ಕಳು ತಮ್ಮ ಕೈಗಳಿಗೆದ್ದರು. ಸರಿ. ತಾವು ಡ್ಯೂಟಿಗೆ ಜಾಯಿನ್ ಆಗುವಂತ ಸಂದರ್ಭದಲ್ಲಿ ಮೊದಲ ಒಂದು 10-20 ವರ್ಷ, ಆಮೇಲೆ ನಿವೃತ್ತಿಯ ಅಂಚಿನಲ್ಲಿರುವಾಗ ಅಜಗಜಾಂತರ ವ್ಯತ್ಯಾಸವನ್ನು ನೋಡಿದ್ದೀರಿ ಅಂತೇಳಿ ಭಾವಿಸ್ತೇನೆ. ನಾನು ಹೇಳಲೇಬೇಕಾಗತ್ತೆ. ಇತ್ತೀಚಿನ ತಲೆಮಾರಿನಲ್ಲಿ ಯೂತ್, ಸ್ಪೆಷಲಿ 18, 20, 25 ವರ್ಷದ ಯುವಕರಿಗೆ ಅಥವಾ ಯುವತಿಯರಿಗೆ ಒಂದು ರಾಜಕೀಯದಲ್ಲಿ ಒಂದು ಆಸಕ್ತಿ ಮೂಡ್ತಾ ಉಂಟು. ಇಟ್ಸ್ ಅ ಪ್ಲಸ್ ಪಾಯಿಂಟ್. ಯಾಕೆ ಕೇಳಿದ್ರೆ ಇವನ್ ವೋಟಿಂಗ್ ರೇಟ್ ನಲ್ಲಿ ನೋಡಿದಾಗ ಕೂಡ ನೀವು ನೋಡ್ತೀರಿ, ಸಾಧಾರಣ 2014 ಹಿಂದಿನ ಒಂದು ಇತಿಹಾಸ ನೋಡಿದಾಗ ಕೂಡ ನಾವು 60ರ ಗಡಿ ದಾಟ್ಲೇ ಇಲ್ಲ. ಕಳೆದ ಬಾರಿ ಪೋಲಿಂಗ್ ರೇಟ್ ನಾಳಿದ್ದು 2019ರಲ್ಲಿ 67% ಬಂತು ಓವರ್ ಆಲ್ ಇಂಡಿಯಾದಲ್ಲಿ. ನಾನು ಯಾಕೆ ಕೇಳಿದ್ರೆ, ಎಲ್ಲೋ ಒಂದು ಕಡೆ ಈ ಒಂದು 18ರಿಂದ 20-21 ವರ್ಷದ ಯುವತಿಯರಿದ್ರಲ್ಲ, ಅವರು ಮತಗಟ್ಟೆಗೆ ಬರ್ತಾ ಇದ್ದಾರೆ. ಅದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತೇನೆ. ಮತಗಟ್ಟೆ ಬರ್ತಾ ಇದ್ದಾರೆ, ಯಾರಿಗೆ ಓಟ್ ಹಾಕ್ತಾರೆ ಬಿಡಿ, ದಟ್ ಇಸ್ ಡಿಫರೆಂಟ್. ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ನೋಡಿ. ಅದನ್ನು ಇತ್ತೀಚಿನ ಟ್ರೆಂಡ್ ನೋಡ್ತಾರೆ. ಅದು ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇವತ್ತು ಏನಾಗದೆ ಕೇಳಿದ್ರೆ, ಇವತ್ತು ಸರ್ಕಾರ ಕೂಡ, ಎಲೆಕ್ಷನ್ ಚುನಾವಣಾ ಆಯೋಗ ಕೂಡ ಸ್ವೀಪ್ ಪ್ರೋಗ್ರಾಮ್ ಅದು ಇದೆಲ್ಲ ಮಾಡಿ ಆದಷ್ಟು ಮತಗಟ್ಟೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಮತ್ತೆ ಯುವಕರಿಗೆ ಬೇಕಾಗುವಂತ ಐಕಾನ್ಸ್ಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಚರ್ಚೆಗಳು ದಿನನಿತ್ಯ ಅದನ್ನೇ ಇವತ್ತು ನಡೀತಾ ಇದೆ. ಏನಾದ್ರು ನಡೀತಾ ಇಲ್ಲ, ಹಬ್ಬ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಗುಡ್ ಟ್ರೆಂಡ್. ಮೊದಲಿದ್ದಕ್ಕಿಂತ ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ. ಆದ್ರೆ ಇಂಪ್ರೂವ್ ಆಗ್ಬೇಕಾದ್ರು ನೀವು ಹೇಳಿದ್ದು ಒಂದು ಪ್ರಶ್ನೆ ಇತ್ತು, ಲಿಟ್ರೇಟ್ ಆದ್ರೂ ಸಾಲು, ಎಜುಕೇಟೆಡ್ ಆಗ್ಬೇಕಂತ ಹೇಳಿದ್ರಿ. ಖಂಡಿತ. ಯಾಕೆ ಕೇಳಿದ್ರೆ
ನಾವು ಯಾವಾಗಲೂ ಕೂಡ ಯಾವುದೇ ಒಂದು ಪಕ್ಷಕ್ಕೆ ಸಿದ್ಧಾಂತ ಕಮಿಟೆಡ್ ಆಗಬಾರ್ದು. ಶುಡ್ ನಾಟ್ ಬಿ ಎ ಕಮಿಟೆಡ್ ವೋಟರ್, ಯು ಶುಡ್ ಬಿ ಫ್ಲೋಟಿಂಗ್ ವೋಟರ್ಸ್ ಅಂತ. ಯಾಕೆ ಕೇಳಿ, ನಮ್ಮಲ್ಲಿ ಇರುವಂಥ ಫ್ಲೋಟಿಂಗ್ ವೋಟರ್ಸ್, ಎಸ್ಪೆಷಲಿ ಐ ಆಮ್ ಟೆಲಿಂಗ್ ಅಬೌಟ್ ಯಂಗ್ಸ್ಟರ್ಸ್, ಈ ಫ್ಲೋಟಿಂಗ್ ವೋಟರ್ಸ್ ಏನು ಮಾಡ್ತಾರೆ ಕೇಳಿದರೆ, ಅವರಲ್ಲಿರುವ ದೊಡ್ಡ ಗುಣ ಅಂತ ಏನು ಕೇಳಿದರೆ, ಅವರು ಅತ್ಯಂತ ಜಾಗ್ರತೆ ನೋಡ್ತಾರೆ, ನಿರ್ಧಾರ ಮಾಡ್ತಾರೆ. ಅಂದ್ರೆ ಯಾವಾಗಲೂ ಒಂದಕ್ಕೆ ಹಾಕೊಂಡು ಹೋಗೋರಲ್ಲ ಅವರು. ಅಲ್ಲ, ಅವರಿಗೆ ಒಂದು ವಿಷನ್ ಉಂಟು, ಈ ರೀತಿ ಇರಬೇಕು, ಸರ್ಕಾರ ಅಂದ್ರೆ ಏನು, ರೆಪ್ರೆಸೆಂಟೇಷನ್ ಅಂದ್ರೆ ಏನು, ಅವ್ರು ಯಾವ ರೀತಿ ಕೆಲಸ ಮಾಡಬೇಕು, ಇದು ಬೇಕು. ಅದನ್ನು ಮಾಡಿ ಸರ್ಕಾರವನ್ನು ಅಥವಾ ವ್ಯಕ್ತಿಯನ್ನು ನೀವು ಬದಲಾಯಿಸಿದಾಗ ಜನಪ್ರತಿನಿಧಿಗಳು ನಿಲ್ತಾರಲ್ಲ, ಅವರು ಜಾಗೃತರಿರ್ತಾರೆ. ಸರ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಪಂಜಾಬ್ ಮತ್ತು ತಮಿಳುನಾಡು ಅಂತ ಇಟ್ಕೊಳ್ಳುವ. 5 ವರ್ಷ ಅವರು DMKಗೆ ಕೊಟ್ಟರು, 5 ವರ್ಷ AIADMK ಕೊಟ್ಟರು, 5 ವರ್ಷ BJPಗೆ, 5 ವರ್ಷ ಕಾಂಗ್ರೆಸ್ಸಿಗೆ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಬದಲಾಯಿಸ್ತಾರೆ. ಕರೆಕ್ಟ್. ಆ ಎರಡೂ ಸ್ಟೇಟ್ಗಳನ್ನು ನೋಡಿದರೆ ಕಂಪೇರಿಂಗ್ ಟು ಎಜುಕೇಶನ್ ರೇಷಿಯೋ ಆಫ್ ಕರ್ನಾಟಕ ಅವ್ರದ್ದು ಎಷ್ಟು ಕೆಳಗಿದೆ. ಅವರಿಗೆ ಬುದ್ಧಿವಂತಿಕೆ ಇದೆ. ಅದಕ್ಕೆ ನಾನು ಸರಿ, ನಾವು ಈಗ ಚಿಕ್ಕಮಗಳೂರಿಗೆ ಹೋಗುವ. ಸರಿ, ಕರಾವಳಿಯ ಬಗ್ಗೆ ಮಾತಾಡ್ತೇವೆ ನಾವು. ಆದರೆ ಇದು ಲೋಕಸಭಾ ಚುನಾವಣೆ, ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ. ಕಾಫಿ ಇದೆ, ಅಡಿಕೆ ಇದೆ, ಏಲಕ್ಕಿ ಇದೆ, ಆನೆಯ ಹಾವಳಿ ಇದೆ, ಕಾಡು ಪ್ರಾಣಿಗಳ ಹಾವಳಿ ಇದೆ, ಬೆಂಬಲ ಬೆಲೆ NSP ಕುಸಿತ ಇದೆ. ಆ ಜನರು ಕೂಡ ನಮ್ಮವರೇ. ಅವರಿಗೆ ಯಾವ ರೀತಿಯಲ್ಲಿ ಒಂದು ಮಾಡಲೇಬೇಕಾದಂಥ ತಾರತುರಿಯ ಕೆಲಸಗಳಿವೆ ಸಂಸದನಿಗೆ. ಖಂಡಿತ. ಯಾಕಂದರೆ ಇದು ಮೊನ್ನೆ ನಾನು ನೋಡ್ತಾ ಇದ್ದೇನೆ. ಯಾಕೆ ಕೇಳಿದರೆ, ಎಸ್ಪೆಷಲಿ ಯಾವಾಗ ಉಡುಪಿ ಮತ್ತು ಚಿಕ್ಕಮಗಳೂರು ಒಂದು ಕಾನ್ಸ್ಟಿಟ್ಯೂನ್ಸಿ ಆಗಿ ಮಾಡಿದ್ರಲ್ಲ, ಡಿಲಿಮಿಟೇಷನ್ ಅಂತರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ, ಆವಾಗ ಒಂದು ದೊಡ್ಡ ಪ್ರಶ್ನೆ ಎದ್ದಿತ್ತಲ್ಲಿ. ಏನು ಕೇಳಿದರೆ, ಚಿಕ್ಕಮಗಳೂರು ಅಥವಾ ಉಡುಪಿಯವರು ಇದನ್ನು ಒಟ್ಟಿಗೆ ಒಂದು ಮಾಡುವುದು ಸರಿಯಲ್ಲ, ಇದು ಅನ್ಸೈಂಟಿಫಿಕ್ ಆದಂಥ ಒಂದು ನಿರ್ಧಾರ ಅಂತ. ಇವನ್ನು ಎಲ್ಲ ಕೇಳಬೇಕಂದ್ರೆ ನೀವು ಉತ್ತರ ಯಾಕೆ ಇದು ಕರಾವಳಿ ಮತ್ತು ಮಲೆನಾಡು ಯಾಕೆ ಕೇಳಿ ಪ್ರಶ್ನೆ ಅಲ್ಲಿ ನೀವು ಸಮಸ್ಯೆ ಬಂದಾಗ ನಾನು ಹೇಳಿದ್ದು. ಯಾಕೆ ಕೇಳಿದ್ರೆ ಸರಿ. ಹಲೋ, ನಮಸ್ತೆ. ನನ್ನ ಹೆಸರು ಜಾನ್ ಅಂತ. ಹೇಳಿ ಜಾನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಳಿ. ನೀವು ಈಗ ಇದು ಕಾರ್ಯಕ್ರಮ ಆಯೋಜಿಸಿದ್ದೀರಿ. ಹೌದು. ನನ್ನದೆಂದರೆ ಅಭಿವೃದ್ಧಿ. ಅಭಿವೃದ್ಧಿಯಲ್ಲಿ ನೋಡ್ತಾ ಇದ್ದೆ, ನೀವು ಸಂತೆಕಟ್ಟೆ ರೋಡ್ ಅದು ತೋರಿಸ್ತೀರಿ. ಇದು ನಮ್ಗೆ ಬರುವ ಇಲೆಕ್ಷನ್ ನಂತರ ಸ್ವಿಮ್ಮಿಂಗ್ ಪೂಲ ಅಲ್ಲ ಏನ ಆಗುತ್ತದೆ? ಮಾಡಲೇಬೇಕಾದ, ನಿಮ್ಮ ಪ್ರಕಾರ ಮಾಡಲೇಬೇಕಾದಂತ ಸಂಸದರ ಮೊದಲ ಆದ್ಯತೆಗಳು ಯಾವುದು ಸರ್? ಅಲ್ಲ, ಸಂಸದರು ಈಗ ಇದ್ದಾರಲ್ಲ, ಇಲ್ಲಿಂದ ಓಡಿ ಹೋಗಿ ಮತ್ತೊಂದು ಅಲ್ಲ. ಹೀಗೆ ಅರ್ಥ ಈ ಆಚಾರ್ಯ ಅವರು ಕೆಲಸ ಅರ್ಥ ಬಿಟ್ಟು ಇನ್ನೊಂದು ಕಡೆ ಇಟ್ಕೊಂಡು ಆಡ್ತಾರಲ್ಲ, ಹಾಗೆ ಮಾಡ್ಬಾರ್ದಲ್ಲ. ಇದು ಸಂಸದರನ್ನು 5 ವರ್ಷ ಇಟ್ಕೊಂಡಿದ್ದೀರಿ, MLA MP ಅವರನ್ನು. ಯಾಕೆ ಇಲ್ಲಿಂದ ಬಿಟ್ಟು ಇನ್ನೊಂದು ಕಡೆಗೆ ಇಲ್ಲಿ ಗೋ ಬ್ಯಾಕ್ ಹೇಳುವಾಗ ಓಡಿ ಮತ್ತೊಂದು ಕಡೆ ಹೋಗುದಾ? ಮತ್ತೊಂದು ವಿಷಯ ಏನಂದ್ರೆ, ಇದು ಮಲ್ಪೆ ರೋಡ್ ಅದು ನೋಡಿದ್ದೀರಾ, ಅರ್ಧ ಕೆಲಸ ಅದಕ್ಕೆ ಸಂಸದರಿಗೆ ಚಳಿ ಬಿಡಿಸಿದ್ದಾರೆ ಅಲ್ಲಿ. ಅವ್ರು ಚಳಿ ಬಿಡಿಸಿ ಬರುವಾಗ ಹಾಗೇನೆ ಇದ್ದರೆ ಏನು ಪ್ರಯೋಜನ? ಮತ್ತೊಂದು ನಾನೊಂದು ವಿಡಿಯೋ ನೋಡಿದ್ದೇನೆ, ಸಂಸದರು ಇಲೆಕ್ಷನ್ ನಿಂತಿದ್ದಾರೆ, ನಾನು 6 ತಿಂಗಳಲ್ಲಿ ಹಿಂದಿ ಕಲಿಸಿ ಬರ್ತೇನೆ ಅಂತ. ಹಿಂದಿ ಕಲಿಸೇ ಬಂದು ಇಲೆಕ್ಷನ್ ನಿಂತಿದ್ರೆ ಒಳ್ಳೇದಲ್ಲ. ಡಾಕ್ಟರ್, ನಾವೀಗ ಹೇಳುದು, ಈಗ ನೀವು ಇಬ್ರು ಇದ್ರಿ, ಯಾರು ಇದ್ರಿ, ನನ್ನ ಹೆಂಡತಿ ನಿಮ್ಮ ಹೆಂಡತಿ ಯಾರಾದ್ರೂ ಹೇರಿಕೆಗೆ ಹೋಗ್ಬೇಕಾದ್ರೆ ಅವರು ಡಾಕ್ಟರು ಕೆಲಸ ಕೊಟ್ಟ ನಂತರ ಡಾಕ್ಟರೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಈಗ ಏನ್ ಪರಿಸ್ಥಿತಿ ಸ್ವಾಮಿ ನಮ್ಮ ದೇಶದ? ಈಗ ನಿಮ್ಗೆ ಸಂತೆಕಟ್ಟೆಯ ರೋಡು, ಮಲ್ಪೆಯ ರೋಡು ಮತ್ತೆ ಬೇರೆ ಅಭಿವೃದ್ಧಿ ಬೇರೆ ಎಲ್ಲಿ ಅಭಿವೃದ್ಧಿ? ಅಲ್ಲಿ ನಮ್ಮ ಇಂದ್ರಾಳಿಯಲ್ಲಿ ನೋಡಿದ್ದೀರಿ ಎಷ್ಟು ಆಕ್ಸಿಡೆಂಟ್ ಆಗ್ತದೆ, ಏನು ಮಾಡ್ತಾರೆ? ಆಚಾರ್ಯ ಕಾಡ ಆಸ್ಪತ್ರೆ ನೋಡಿ ಏನ್ ಮಾಡ್ತಾರೆ? ಖಾಲಿ ಬರ್ತಾರೆ, ರಿಬ್ಬನ್ ಕಟ್ ಮಾಡ್ತಾರೆ, ಹೋಗ್ತಾರೆ. ಇದು ನಮಗೆ ತೆರಿಗೆ ವಿನಃ ನಮಗೆ. ಈಗ ನಮ್ಮ ಗೆಸ್ಟ್ ಕೊಕ್ಕರ್ಣೆ ಸರ್ ಅವರು ಹೇಳಿದ್ರು, ಏನಂತ ಹೇಳಿದ್ರೆ, ಇದು ಸಂಸದರು ಮಾಡುವಂತದ್ದಲ್ಲ, ನಾವು ಮತದಾರರು ಅವರಿಗೆ ಕೇಳಬೇಕು ಅಂತ ಹೇಳಿ. ನಾವು ಉಡುಪಿಯವರು ಚಿಕ್ಕಮಗಳೂರಿನವರು ಇಟ್ಕೊಂಡು ಅವ್ರನ್ನ ಕೇಳುವುದಿಲ್ಲ. ನೀವೇನ್ ಹೇಳ್ತೀರಿ? ನೀವೇ ನೋಡಿದ್ರಲ್ಲ ಮೊನ್ನೆ ಎಲ್ಲಿ ಮಲ್ಪೆಯಲ್ಲಿ ಅಲ್ಲಿ ಪಾಪದವ್ರು ಮಾತಾಡ್ತಾರೆ, ಅವರ ಮೇಲೆ ಅಪಾರ ಕೇಳ್ತಿರಲ್ಲ, ಮುತ್ಕೊಂಡು ಹೇಳ್ತಾರಲ್ಲ, ಮಾತಾಡ್ಲಿಕ್ಕೆ ಬಿಡ್ತಾರಲ್ಲ. ಇಲ್ಲಿ ಇವರಿಗೆ ಅಧಿಕಾರನೇ ಕೊಡಬಾರದು. ರಷ್ಯಾ ಅಮೆರಿಕ ಹೇಗೆ ಅವರು ರಿಟೈರ್ಡ್ ಆದ್ಮೇಲೆ ಲೈನ್ ನಲ್ಲಿ ಹೇಗೆ ಮೆಡಿಕಲ್ಗೆ ಟ್ರೀಟ್ಮೆಂಟ್ಗೆ ಲೈನ್ ನಲ್ಲಿ ಇರ್ತಾರೆ, ಹಾಗೆ ಅವರಿಗೆ ಸರಿ, ಬದಲಾವಣೆಯನ್ನ ತರಬೇಕು ಅಂತ ಹೇಳಿ ನೀವು ಹೇಳುವಂತದ್ದು. ಬದಲಾವಣೆ ತರಬೇಕು ಮತ್ತು ಕಲಿತವರಿಗೆ ಕ್ವಾಲಿಫಿಕೇಶನ್ ಕ್ರಿಕೆಟರ್ಗೆ, ಫಿಲ್ಮ್ ಆಕ್ಟರ್ಗೆ ಅವರಿಗೆ ಏನ್ ಗೊತ್ತುಂಟು ನಾಳೆ ಏನು ಮಾತಾಡ್ಬೇಕಂತ? ಎಲ್ಲರಿಗೆ ಬಂದವರಿಗೆ ಟಿಕೆಟ್ ಕೊಡುದಂತ. ಸರಿ ಬಸ್ಸಿನ ಟಿಕೆಟ್. ಸರಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು.
ತುಂಬಾ ಆಕ್ರೋಶ ಇದೆ. ಮಾತಾಡೋ ಕೊನೆ ಈಗ ನಾವೇನು ಚಿಕ್ಕಮಗಳೂರು ಬಗ್ಗೆ ಮಾತಾಡ್ತೀವಿ, ಇವ್ರ ಬಗ್ಗೆ ಮತ್ತೆ ಬರೋಣ. ಅದರ ಮೊದಲು ಒಂದು ಬ್ರೇಕ್ ತೆಗೆದುಕೊಳ್ಳಿ. ಸರಿ ಸರಿ ಸರಿ. ಆತ್ಮೀಯ ವೀಕ್ಷಕರೇ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ 18ನೇ ಲೋಕಸಭಾ ಚುನಾವಣೆ, ಈ ಹೊಸ್ತಿಲಿನಲ್ಲಿ ಸಂಸದರು ಮಾಡಲೇಬೇಕಾದಂಥ ಕೆಲಸಗಳು, ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದೆವು. ಕರೆಗಳು ತಾವು ಮಾಡಿಕೊಳ್ಬಹುದು. ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ಹೊತ್ತಾಗಿದೆ. ವಿರಾಮ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದು ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ವೀಕ್ಷಕರೇ, ತಾವು ನೋಡ್ತಿದ್ದೀರಿ ಲೋಕಸಮರ ನೇರ ಫೋನ್ ಇನ್ ಕಾರ್ಯಕ್ರಮ. ತಾವು ಫೋನನ್ನು ಮಾಡಬಹುದು. ನಮ್ಮೊಂದಿಗಿದ್ದಾರೆ ಪ್ರೊಫೆಸರ್ ಸೂರ್ಯನಾಥ್ ಶೆಟ್ಟಿ ಕೊಕ್ಕರ್ಣೆ ಅವರು, ರಾಜಕೀಯ ವಿಶ್ಲೇಷಕರು. ಬ್ರೇಕಿಗೆ ಹೋಗುವ ಮೊದಲು ನಾವು ಮಾತಾಡ್ತಿದ್ದೀವಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸಂಸದರು ಮಾಡಲೇಬೇಕಾದಂಥ ಕೆಲಸಗಳು. ಸರಿ, ಯಾಕೆ ಕೇಳಿದರೆ ನಾನು ಆವಾಗಲೇ ಹೇಳಿದೆ, ಕ್ಷೇತ್ರ ಪುನರ್ವಿಂಗಡಣೆ ಆಗುವಾಗ ಲೋಕಸಭೆ 2009ರಲ್ಲಿ ಅದೇನಾಯ್ತು ಕೇಳಿದರೆ, ಚಿಕ್ಕಮಗಳೂರು ಉಡುಪಿಯನ್ನು ಒಂದು ಕ್ಷೇತ್ರ ಮಾಡಿದರು. ಸೊ ಅದು ಒಂದು ಅನ್ಸೈಂಟಿಫಿಕ್ ಅಂತ ನಾನು ಪುನಃ ಹೇಳ್ತೇನೆ. ಯಾಕಂದರೆ ಜಾಗ್ರಫಿಕಲಿ ವ್ಯತ್ಯಾಸ ಇದೆ, ಕಲ್ಚರಲಿ ಡಿಫ್ರೆನ್ಸ್ ಇದೆ, ಇಮೋಷನಲಿ ಡಿಫ್ರೆನ್ಸ್ ಇದೆ. ನಿಮ್ಗೆ ಗೊತ್ತಿರ್ಬೋದು ಏನಾಯ್ತು ಹೇಳಿದ್ರೆ, ಆ ನಂತರದಲ್ಲಿ ಆದಂಥ ಒಂದು MP ಕ್ಷೇತ್ರ ತಗೊಂಡಾಗ, MP ಆದ ಅಭ್ಯರ್ಥಿಗಳು ನೋಡಿದಾಗ, ಆ ನಂತರದಲ್ಲಿ ಯಾರೂ ಕೂಡ ಚಿಕ್ಕಮಗಳೂರಿಂದ MP ಆಗಿ ಹೋದವರಿಲ್ಲ. ಎಲ್ಲವನ್ನು ನಾವು ಮೂಲತಃ ಉಡುಪಿಯವರನ್ನೇ ಮಾಡೋದು ಕಳಿಸಿದಾಗ ಕಾಣ್ತಾ ಇತ್ತು. ಇದ್ರ ಬಗ್ಗೆ ಅವರಲ್ಲಿ ಬೇಗುದಿ ಉಂಟು, ಮನಸ್ಸು ನೋವುಂಟು. ಹೇಗಾಗಿತ್ತು ಹೇಳಿದ್ರೆ, ಮೊನ್ನೆ ಕೂಡ ಅಭ್ಯರ್ಥಿ ಆಯ್ಕೆಯ ಸಂದರ್ಭದಲ್ಲಿ ಕೂಡ ಎರಡೂ ಪಕ್ಷದವರು, ಇರೆಸ್ಪೆಕ್ಟಿವ್ ಪಾರ್ಟಿ, ಎರಡೂ ಪಕ್ಷದವರು ಕೂಡ ಒಂದು ಪ್ರಾತಿನಿಧ್ಯ ನೀವು ಚಿಕ್ಕಮಗಳೂರಿಗೆ ಕೊಡಬೇಕು. ಯಾಕೆ ಕೇಳಿದರೆ, ನಮಗೂ ಕೂಡ ಇಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ, ಇದನ್ನು ಪ್ರತಿನಿಧಿಸುವಂಥ ಪ್ರತಿನಿಧಿಗಳಿಲ್ಲ ಅನ್ನುವ ಕೂಗನ್ನಲ್ಲಿಟ್ಟರು ಅಲ್ವಾ. ಆದರೆ ಅದಕ್ಕೆ ಯಾವುದೋ ಒಂದು ಸೊಪ್ಪು ಹಾಕಿದ್ರೆ ಕಾಣಲಿಲ್ಲ. ಬಟ್ ಅವರಿಗೆ ಯಾರೋ ಇರಲಿ, ನಾನು ಉಡುಪಿಯವರು ಎರಡು ಪಕ್ಷಗಳಿಂದಲೂ ಆಕಾಂಕ್ಷಿಗಳಿದ್ರು. ಆದರೆ ಅವ್ರು ಯಾರನ್ನು ಕೂಡ ಅವರು ಹಾಕಲಿಲ್ಲ, ಬೆಂಬಲಿಸಲಿಲ್ಲ. ಬಟ್ ಇಲ್ಲಿನೂ ಮಾಡಲಿ. ಅದ್ರ ಕಾರಣ ಏನು ಕೇಳಿದರೆ, ನಾನು ಉಡುಪಿಯವರೇ ಆಗಬೇಕಾ ಚಿಕ್ಕಮಗಳೂರು ಆಗಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ, ಇಲ್ಲಿ ಆದವರು ಒಬ್ಬ MP ಆಫ್ ದಿ ಚಿಕ್ಕಮಗಳೂರನ್ನು ಉಡುಪಿ ಅನ್ನುವಾಗ ಅವನು ಎರಡು ಕ್ಷೇತ್ರಗಳು ಸಮಾನ ಆದ್ಯತೆ ಕೊಡಬೇಕು. ಏನ್ ಮಾಡ್ತಾರೆ ಕೇಳಿದ್ರೆ, ಅವರು ಉಡುಪಿಗೆ ಬಂದು ಇಲ್ಲೇ ಸುತ್ತಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಕೇಳಿದಲ್ಲಿ ಮೇಲೆ ಹತ್ತಬೇಕು, ಗಟ್ಟ ಹತ್ತಬೇಕಲ್ಲ, ಅದು ಸರಿಯಾಗುವುದಿಲ್ಲ, ಏನು ಗೊತ್ತಿಲ್ಲ, ಕ್ಲೈಮೇಟ್ ಕಂಡೀಷನ್ ಇಲ್ಲ, ಆ ಕಡೆ ಮುಖ ಹಾಕಲೇ ಇಲ್ಲ. ಅದೇನಾಯ್ತು, ಇದು ಏನಾಗುತ್ತೆ, ಇದು ಒಂದು ರೀತಿ ಬೈಫರ್ಕೇಶನ್ ಆಗಿಬಿಡ್ತದೆ
ಸಪರೇಟಿಸಂ ನಮ್ಮನ್ನು ಕಡೆಗಣಿಸಿದ್ದಾರೆ ಮನಸ್ಥಿತಿ ಹಾಗೆ ಬಂದಿರ್ತದೆ. ಅವ್ರ ಪಕ್ಷ ಮೀರಿ ಈ ರೀತಿಯ ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ಅವಾಗ ನಾನು ಯಾಕೆ ಕೇಳಿ, ಇದಕ್ಕೆಲ್ಲ ನಾವು ಅವಕಾಶ ಮಾಡಿ ಕೊಡಬಾರ್ದು ಅಲ್ವಾ? ಅವಕಾಶ ಮಾಡಿ ಕೊಡಬಾರ್ದು. ಚುನಾವಣೆ ಬಂದಾಗ ನಾವು ಓಡ್ತೇವೆ ಆ ಕಡೆ ಮತ ಬೇಕಂತೇಳಿ, ಚುನಾವಣೆ ಮುಗಿದ ಮೇಲೆ ಹೋಗ್ತೇವ, ಇದು ಮುಖ್ಯ ಆಗುತ್ತೆ. ಯಾಕೆ ಕೇಳಿದ್ರೆ ಈ ರೀತಿ ಮಾಡಿದಾಗ ಖಂಡಿತವಾಗಿ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಕಡೆ ಕಡೆಗಣಿಸ ಅದು ಆಗಬಾರ್ದು ಅಂತ ನನ್ನ ಇದು. ಸರಿ, ಈಗ ಜಾನ್ ಅವರು ಕರೆ ಮಾಡಿದ್ರು, ಅವರ ಕರೆಯ ಒಂದು ವಿಷಯ ತೆಗೆದುಕೊಳ್ಳುವ. ಸಂತೆಕಟ್ಟೆ ರಸ್ತೆ ನೀವು ಮಾಡ್ಲಿಕ್ಕೆ 2 ವರ್ಷದಲ್ಲಿ ನೀವು ಮುಗಿಸ್ತೀರಿ ಅಂತ ಹೇಳಿದ್ರೆ 3ನೇ ವರ್ಷಕ್ಕೆ ಹೋಗ್ತದೆ. ಕಳೆದ ಮಳೆಗಾಲದಲ್ಲಿ ಅರ್ಧ ಕುಸಿದಿತ್ತು. ಆಚೆ ಕಡೆಯವರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅಟ್ಲೀಸ್ಟ್ ಸರ್ವಿಸ್ ರಸ್ತೆ ಏನಾದರೂ ಕೂಡ ಅದು ಆಗುವ ತನಕ ಕ್ಲೀನ್ ಮಾಡಿ ಕೊಡು, ಅದು ಕೂಡ ಕೊಡಲಿಲ್ಲ. ಎವ್ರಿ ಡೇ ಟ್ರಾಫಿಕ್ ಜಾಮ್ ಇದೆಲ್ಲ ಆಗ್ತಾ ಇದೆ. ಇಂದ್ರಳ್ಳಿ ಸೇತುವೆ ಇದಾಗ್ತಾ ಇದೆ. ಮೊನ್ನೆ ಸಂಸದರಿಗೆ ಮಲ್ಪೆಯಲ್ಲಿ ಸರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ಹಲವಾರು ರಸ್ತೆಗಳೆಲ್ಲ ಇವೆ. ಆಮೇಲೆ ಮನೆ ಮನೆಗೆ ನೀರು ಅಂತೇಳಿ ಜಲನಯನ ಮಿಷನ್ ಅಂತೇಳಿ ಇದೆ, ಅದರಿಂದಾಗಿ ರಸ್ತೆ ಹಾಳಾಗಿದೆ. ಒಂದು ಕರೆ ತೆಗೆದುಕೊಳ್ಳುವ, ಆಮೇಲೆ ಈ ಪ್ರಶ್ನೆಗೆ ಬರ್ತೇನೆ ಸರ್. ಸರಿ ಸರ್. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಕೇಳಿ ಸರ್. ನಾನು ಜೋಸಫ್ ರೆಬೆಲ್, ಕಲ್ಯಾಣಪುರ ಸಂತೆಕಟ್ಟೆ. ಜೋಸೆಫ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಒಳ್ಳೆ ಕಾರ್ಯಕ್ರಮ ಹಾಕಿದ್ದೀರಿ ಸರ್. ನಿಮಗೂ ಸುರೇಂದ್ರ ಸರ್ಗೂ ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ನಮಸ್ತೆ. 18ನೇ ಲೋಕಸಭಾ ಚುನಾವಣೆಗೆ ಒಳ್ಳೆ ಕಾರ್ಯಕ್ರಮ ಹಾಕಿದಿರಿ. ಒಳ್ಳೆ ಕಾನ್ಸೆಪ್ಟ್ ಇದು, ಭಾರಿ ಖುಷಿ ಆಯ್ತು. ಅವರಿಗೆ ಸಂಸದರ ಆಗುವವರಿಗೆ ನನ್ನ ಕಡೆಯಿಂದ ಒಂದು 4 ವಿಷಯಗಳನ್ನ ಅವರಿಗೆ ತಿಳಿಸ್ಬೇಕಂತ ನಾನು ಬಯಸ್ತೇನೆ. ಹೇಳಿ. ಒಂದು, ಚುನಾವಣೆ ಮೊದಲು ಮತ ಕೊಡಿ ಅಂತ ಒಂದು ಮನೆ ಬಾಗ್ಲಿಗೆ ಬರ್ತಾರೆ. ಹೌದು, ನಾವು ಗೌರವದಲ್ಲಿ ಕೇಳ್ತೇವೆ. ಆದ್ರೆ ನಾವಿವತ್ತು ಸೋತ್ ಹೋಗಿದ್ದೇವೆ. ಮತ ಕೇಳ್ಬೇಕಾದ್ರೆ ಭಿಕ್ಷುಕನ್ ತರ ಕೈ ಬೇಡ್ಕೊಂಡ್ ಬರ್ತಾರೆ. ಜನಸಾಮಾನ್ಯರ ಒಂದು ಕಷ್ಟ ಇಟ್ಕೊಂಡು ಅವ್ರ ಬಳಿ ಹೋಗ್ಬೇಕಾದ್ರೆ ರಾಜರ ತರ ನಮ್ಗೆ ಮಾಡ್ತಾರೆ. ಇವರನ್ನ ರಾಜರು ಮಾಡಿದ್ದೋ ನಾವು ಅಥವಾ ನಮ್ಮ ಪ್ರತಿನಿಧಿ ಮಾಡಿದ್ದೋ ಒಂದು ಸವಾಲ್ ನಮ್ಗೆ ಡೌಟ್ ಆಗಿ ಒಂದು ಎದ್ದು ಕಾಣಿಸುತ್ತೆ. ಅವರಿಗೆ ನಿಮ್ಮ ಮುಖಾಂತರ ತಿಳುವಳಿಕೆ ಆಗ್ಲಿ, ಅವ್ರು ನಮ್ಮ ಜನಸೇವಕರು, ನಮ್ಗೆ ಯಾವಾಗ್ಲೂ ಸಿಗ್ತಾ ಇರ್ಬೇಕು, ಸನ್ನತಿ ಸಿಗ್ಬೇಕು ಅಂತೇಳಿ ಇದು 1ನೇದು. ಸರಿ. 2ನೇದು ಸರ್, ಸಂತೆಕಟ್ಟೆ ಆಗ್ಲಿ ಅಥವಾ ಇಂದ್ರಾಳಿ ಆಗ್ಲಿ ಪರ್ಕಳ ರೋಡ್ ಆಗ್ಲಿ, ಇವರು ಮೇಲಸದ ಪೊಲಿಟಿಷಿಯನ್ಸ್ ಬಂದ್ರೆ ರಾತ್ರಿ ಹಗಲೊಳಗೆ 24 ಗಂಟೆ ಕೆಲಸ ಮಾಡಿ ರಸ್ತೆ ಸರಿ ಮಾಡ್ತಾರೆ. ಇಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನ ಯಾರು ಆಂಧ್ರದ ಆ ಟೈಮಲ್ಲಿ ರಾತ್ರಿ ಆಗ್ಲೂ ಕೆಲಸ ಆಗ್ತಾ ಇತ್ತು ಇಷ್ಟು ಫಾಸ್ಟ್ ಅಲ್ಲಿ. ಅವ್ರಿಗಿಂತ ತುಂಬಾ ಸ್ಟ್ರಾಂಗ್ ಆಗಿ ಸರ್ಕಾರ ಇದೆ. ಇದು ಯಾಕೆ ರಾತ್ರಿ ಆಗ್ಲೂ ಕೆಲಸ ಮಾಡಿದ್ದನ್ನ ಜನಸಾಮಾನ್ಯರಿಗೆ ಆದಷ್ಟು ಬೇಗ ಪ್ರೊವೈಡ್ ಮಾಡಿ ಕೊಡಬಾರದು ಎಂಬ ಪ್ರಶ್ನೆ. ಸರಿ. 3ನೇದು, ವಿದ್ಯಾರ್ಥಿಗಳಿಗೆ ಹಲವಾರು ಸಮಸ್ಯೆಗಳಿದಾವೆ. ಈ ಪಾಲಿಟಿಷಿಯನ್ಸ್ ಅವರಿಗೆ ಸಿಗೋದಿಲ್ಲ. ಅವರ ಜನಸಂಪರ್ಕ ಭೇಟಿ ಅಥವಾ ಈ ತರ ಇರುವಾಗ ವಿದ್ಯಾರ್ಥಿಗಳಿಗೂ ಒಂದು ಸಮಯವನ್ನ ಭೇಟಿ ಮಾಡುವಂತ ಅಥವಾ ವಿದ್ಯಾರ್ಥಿಗಳು ಬೇಡಿಕೆಯನ್ನ ಕೊಡುವಂತ ಒಂದು ಸಮಯ ಸೀಮಿತ ಮಾಡಿ ಇಟ್ಕೊಳ್ಳಿ ಅಂತ, ಅದರಲ್ಲಿ ಕೂಡ ಸೇರಿಸ್ಕೊಳ್ಳಿ ಅಂತ ಒಂದು ಬೇಡಿಕೆ. 4ನೇದು ಸರ್, ನಮ್ಗೆ ನಮ್ಮ ಊರಲ್ಲಿ ಎಲ್ಲಾ ಜಾತಿ ಧರ್ಮದವರು ಇಷ್ಟು ಚೆನ್ನಾಗಿ ಪ್ರೀತಿ ಬಾಳ್ವೆ ಮಾಡ್ತಾ ಇದೀವಿ. ಬೇರೆ ಎಲ್ಲ ಪಂಗಡದವರು ಅಂದ್ರೆ ಬೇರೆ ಬಿಸ್ನೆಸ್ ಆಗ್ಬೋದು, ಆರೋಗ್ಯ ಆಗ್ಬೋದು ಅಥವಾ ಬೇರೆ ಕ್ಯಾಟಗರಿ, ನಮ್ಗೆ ಯಾವುದೇ ಜಾತಿ ಭೇದ ಭಾವ ದ್ವೇಷ ಹಾಕ್ತಾ ಇಲ್ಲ. ಈ ಪಾಲಿಟಿಷಿಯನ್ಸ್ ಗೆ ಮಾತ್ರ ಯಾಕೆ ಈ ಜಾತಿ ಭೇದ ಭಾವ ವಿಷ ಬೀಜ ಹಾಕ್ಬೇಕು ನಮ್ಗೆ? ಇಂಥದ್ದು ಹಾಕೋದಿದ್ರೆ ಬರಬೇಡಿ ನೀವು, ನಮ್ಗೆ ಲೀಡರ್ಸ್ ಬೇಡ ನಿಮ್ಮಂತವ್ರು. ನೀವು ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಜಾತಿ ವಿಷಯ ಹಾಕ್ತೀರಿ ನಮ್ಗೆ. ನಾವು ಲೋಕಲ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಜಾತಿ ಇಷ್ಟು ಚೆನ್ನಾಗಿದ್ದೇವೆ ಗೊತ್ತಾ ನಮ್ಗೆ ಅಂದ್ರೆ. ಇದು 4 ವಿಚಾರಗಳನ್ನ ಅವ್ರಿಗೆ ನಿಮ್ಮ ಮೂಲಕ ಮುಡಿಸಿ ಅಂತ ಹೇಳಿ ಒಂದು ಬೇಡಿಕೆ ಸರ್. ಸರಿ, ಜೋಸೆಫ್ ರೆಬೆಲ್ ಅವರೇ, ತಾವು ಮಾಡುವಂತ ಕಾರ್ಯಕ್ಕೂ ಕೂಡ ದೈಜು ವರ್ಲ್ಡ್ ತಮಗೆ ಶ್ಲಾಘನೆಯನ್ನು ಕೊಡುತ್ತೆ. ಯಾಕಂದ್ರೆ ಹೇಳಿದ್ರೆ ಈಗ ನಿಮ್ಮ ನೆನಪಾಗತ್ತೆ, ನೀರು ಬೇಕು ಅಂತ ಹೇಳುವಾಗ ನೀರು ಉಳಿಸುವಂತ ಕೆಲಸವನ್ನು ಮಾಡ್ತಿದ್ದೀರಿ. ತಮ್ಮ ಕಾರ್ಯಕ್ಕೆ ನಾವು ಶುಭ ಕೋರ್ತಾ ಇದ್ದೇವೆ. ಸರಿ ಸರ್, ಥ್ಯಾಂಕ್ ಯು ಸುರೇಂದ್ರ ಸರ್, ಧನ್ಯವಾದಗಳು ಸರ್. ಓಕೆ ಸರ್. ಆದ್ರೆ ನಾವು ಹೇಳಬೇಕಾದ್ದನ್ನು ಅವ್ರು ಹೇಳಿಬಿಟ್ಟಿದ್ದಾರೆ. ಅವ್ರು ಹೇಳೋದು ಮೂಲಭೂತವಾಗಿ ಇಲ್ಲಿನ ಕ್ಷೇತ್ರದ ಸಮಸ್ಯೆಗಳು ಎತ್ಕೊಂಡ್ರು. ಮತ್ತೆ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಎತ್ತಿದ್ರು. ವಿದ್ಯಾರ್ಥಿಗಳ ಜೊತೆ ಒಂದು ಸಂವಾದ ಇಡಬೇಕಾಗತ್ತೆ. ನಮಗೆ ನಿಮ್ಮನ್ನೇ ನೋಡೋ ಪುರುಸೊತ್ತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ನೋಡ್ತೇವೆ. ವಿದ್ಯಾರ್ಥಿಗಳಿಗೆ ಹಲವಾರು ಸಮಸ್ಯೆಗಳಿದಾವೆ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಇಲ್ಲಿ ಅಲ್ವಾ? ಸಾಕಷ್ಟು ಇಂಜಿನಿಯರ್ಸ್ ಸಾಫ್ಟ್ವೇರ್ಗಳು ಬರ್ತಾರೆ. ಉಡುಪಿ ಪ್ರೊಡಕ್ಷನ್ ಇದೆ, ಇಂಪ್ಲಿಮೆಂಟೇಷನ್ ಇಲ್ಲ. ಅವರು ಆಫ್ಶೋರ್ ಖಂಡಿತವಾಗಿ ಬೇರೆ ಬೇರೆ ಮತ್ತೆ ವಾಪಸ್ ಬರುವುದಿಲ್ಲ. ಎಸ್, ಅಂದ್ರೆ ಇದಕ್ಕೂ ಪರಿಹಾರ ಕೊಂಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸಾಫ್ಟ್ವೇರ್ ಇಂಡಸ್ಟ್ರಿಗಳು ಬರ್ಲಿಕ್ಕೆ ಬರ್ಬೋದಿತ್ತು, ತರಿಸಲಿಲ್ಲ ಇವರು
ಅಂದರೆ ಅದನ್ನು ಅವ್ರು ಮೂಲಭೂತವಾಗಿ ಎತ್ತಿದ್ರು ಖಂಡಿತವಾಗಿ. ಮತ್ತೆ ಒಂದು ಭಾವನಾತ್ಮಕ 2 ವಿಚಾರಗಳು ಹೇಳಿದರು ಅವರು ಖಂಡಿತವಾಗಿ. ಯಾಕೆ ಕೇಳಿದರೆ ಒಂದು ಸೌಹಾರ್ದತೆಯಿಂದ ಇರುವಂಥ ಒಂದು ಇದು 2 ಜಿಲ್ಲೆಗಳು ಕೂಡ ಅದನ್ನು ಎಲ್ಲರೂ ಏಕಪ್ರಕಾರವಾಗಿ ನೋಡಿ ಕೊಡಿ. ಖಂಡಿತ ಅವರ ನ್ಯಾಯಯುತವಾದ ಬೇಡಿಕೆಯನ್ನು ಅಥವಾ ಸಲಹೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ನಾನು ಅವ್ರು ಹೇಳ್ತಾರೆ ಯಾವುದೇ ಸಮುದಾಯ ಸಂಘಟನೆಗಳು ಈ ತಾರತಮ್ಯ ಮಾಡೋದಿಲ್ಲ. ರಾಜಕೀಯದವರು ವಿಷ ಬೀಜ ಬಿತ್ತಾರೆ, ಅದು ಸ್ಫೋಟಗಳು ಇದು ಮಾಡಬಾರ್ದು ಖಂಡಿತವಾಗಿ. ಯಾಕೆಂದ್ರೆ ಚುನಾವಣೆ ಅಂದಾಗ ಅದು ನಿಷ್ಪಕ್ಷಪಾತವಾಗಿ ಫ್ರೀ ಅಂಡ್ ಫೇರ್ ಇಲೆಕ್ಷನ್ ಆಗಬೇಕು. ಅಲ್ಲ, ಅವ್ರು ಹೇಳಿದ್ರು ಕೂಡ ನಾವ್ ಯಾಕೆ ಸ್ಪಂದನೆ ಕೊಡಬೇಕು? ನಾವು ಬುದ್ಧಿವಂತರಲ್ವಾ? ನಾವು ಯಾರು ನಾವು ಬುದ್ಧಿವಂತರು. ಅಂದ್ರೆ ಯಾಕೆ ಗೊತ್ತುಂಟೆ, ಇದೇನಾಗುತ್ತೆ ಹೇಳಿದ್ರೆ ಒಂದು ರೀತಿಯ ಎನ್ಕ್ಯಾಶ್ಮೆಂಟ್, ವೋಟ್ ಅನ್ನು ಹೇಗೆ ಎನ್ಕ್ಯಾಶ್ ಮಾಡುವುದು ಒಂದೇ. ಮತದಾರ ಅರ್ಥ ಮಾಡಿಕೊಳ್ಳಬೇಕು ಸ್ಟೇಟ್ಮೆಂಟ್ ಕೊಡ್ತಾರೆ. ಖಂಡಿತವಾಗಿ ಸರ್, ಈಗ ಟೂರಿಸಂಗೆ ಎಷ್ಟು ನಮ್ಮಲ್ಲಿ ಆದ್ಯತೆ ಇದೆ? ನಾವು ಸಾಕಷ್ಟು ಮಟ್ಟದಲ್ಲಿ ಈ ಪ್ರವಾಸಿ ಕ್ಷೇತ್ರಗಳನ್ನು ಅಭಿವೃದ್ಧಿ ಪಡಿಸಿದ್ದೇವಾ? ಯಾಕಂದ್ರೆ ಗೋವಾದಂತ ಒಂದು ಸಣ್ಣ ರಾಜ್ಯ, ಖಾಲಿ ಟೂರಿಸಂ ನಿಂದ ಅವರ ಇನ್ಕಮ್ ಬರುತ್ತೆ. ಕರೆಕ್ಟ್. ನಮ್ಗೆ ಎಲ್ಲ ಫೆಸಿಲಿಟೀಸ್ಗಳು ಇದೆ, ದೈವದತ್ತವಾಗಿರುವಂತದ್ದು. ಈಗ ಬೆಂಗಳೂರಿನಲ್ಲಿ ಸಮುದ್ರ ಇಲ್ಲ, ನಮಗೆ ಸಮುದ್ರ ಇದೆ, ಬೀಚ್, ಬಂದರು, ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕಾದಂಥ ಕ್ಷೇತ್ರಗಳು, ಅನೇಕ ಪುಣ್ಯಕ್ಷೇತ್ರಗಳಿವೆ. ಪ್ರವಾಸಿಗರಿಗೆ ಬೇಕಾದಷ್ಟು ಸೌಲಭ್ಯಗಳು, ಇದು ಸೌಕರ್ಯಗಳು ಇವೆಯಾ? ಇಲ್ಲ. ಯಾಕೆ ಕೇಳಿದ್ರೆ ಮೊದಲಿಂದ ಕೂಡ ನಾನು ಕೇಳ್ತಿದ್ದೇನೆ, ಎಲ್ಲರೂ ಕೇಳಿದರೆ ಈ ಎಸ್ಪೆಷಲಿ ಕರಾವಳಿ ಜಿಲ್ಲೆಗಳಿದೆ ಅಲ್ಲ, ಇದು ಟೂರಿಸಮ್ಗೆ ಬೆಸ್ಟ್ ಪ್ಲೇಸ್ ಅಂತ ಎಲ್ಲರೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತಿದ್ದಾರೆ. ಬಿಟ್ಟರೆ ಅದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಉಂಟಲ್ಲ, ಅದನ್ನು ಯಾರು ಅದರ ಬಗ್ಗೆ ಆಲೋಚನೆ ಮಾಡಲಿಲ್ಲ ಅಲ್ವಾ? ಯಾಕೆ ಕೇಳಿದರೆ ಕೇರಳ ಅಂತ ಹೇಳಿದ್ರೆ ಒಳ್ಳೆ ಉದಾಹರಣೆ ಕೊಟ್ರಿ. ಕೇರಳ ಅಂತ ಸಣ್ಣ ರಾಜ್ಯದಲ್ಲಿ ಕೂಡ ಟೂರಿಸಮೇ ಅವರಿಗೆ ಲೈಫ್ ಬ್ಲಡ್ ಅಲ್ಲಿ. ಗೋವಾ ಇರಬಹುದು, ಅಥವಾ ನಮ್ಮಲ್ಲಿ ಸವಲತ್ತಿದೆ, ಅದನ್ನು ಯುಟಿಲೈಸ್ ಮಾಡ್ತಾ ಇಲ್ಲ. ಅದಕ್ಕೆ ಅಂತ ಯಾಕೆ ಕೇಳಿದರೆ ಇವರಿಗೆ ಈ ಆಯ್ಕೆ ಆಗಿ ಬರೋ ಜನಪ್ರತಿನಿಧಿಗಳಿಗೆ ಒಂದು ವಿಷನ್ ಇಲ್ಲ, ಮಾಡಬೇಕಂತ ಇಚ್ಛಾಶಕ್ತಿಯೂ ಇಲ್ಲ. ಸಂಸದರಿಗೆ ದುರಾಲೋಚನೆ ಇರಬಾರದು, ದುರಾಲೋಚನೆ ಇರಬೇಕು. ಅದು ಇಲ್ಲಿ ನಡೀತಾ ಇಲ್ಲ. ಆದ ಕಾರಣ ಏನಾಗುತ್ತೆ ಕೇಳಿದ್ರೆ, ಪ್ರತಿ ಬಾರಿ ನಾವು ಏನು ಹೇಳೋದು ಕೇಳಿದ್ರೆ, ಇದು ಒಂದು ಟೂರಿಸಂ ಅಲ್ವಾ, ಅದು ಒಂದು ಬೆಸ್ಟ್ ಬ್ಯೂಟಿಫುಲ್ ಆದ ಕರಾವಳಿ ವ್ಯವಸ್ಥೆ ಇದೆ, ಟೆಂಪಲ್ ಟೂರಿಸಂ ಮಾಡಬಹುದು, ಎಲ್ಲ ಇದೆ. ಆದರೆ ಯಾವುದನ್ನು ಕೂಡ ನಾವು ಪರಿಗಣಿಸ್ತಾ ಇಲ್ಲ ನೋಡಿ. ಯಾಕೆ ಇದು ನಾವು ಇಲೆಕ್ಷನ್ ಬಂದಾಗ ಎಚ್ಚೆತ್ಕೊಳ್ತೇವೆ, ನಾವು ವಾಹಿನಿಯಲ್ಲಿ ಚರ್ಚೆ ಮಾಡ್ತೇವೆ, ಆಯಿತು, ಅದ್ರ ಬಗ್ಗೆ ಮತ್ತೆ ನಾವು ನಿಗಾ ವಹಿಸೋದಿಲ್ಲ. ಮತದಾರ ನಾನು ಕೊನೆಗೆ ಬರೋದು ಯಾರಾದ್ರೂ ಕೇಳಿದರೆ ನಿಮ್ಮಂತ ಮತದಾರರನ್ನೇ ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ಅವ್ರು ಮಾಡೋದಿಲ್ಲ ಅಂತ ಹೇಳಿದರೆ ಕೇಳುವವರು ನಾವು ಆಗಬೇಕಿತ್ತು, ನಾವು ಕೇಳ್ತಾ ಇಲ್ಲ. ಈಗ ಸಂಸದರು, ಪಕ್ಷಗಳು ಎಚ್ಚೆತ್ತುಕೊಳ್ಬೇಕಾಗಿಲ್ಲ, ಮತದಾರ ಎಚ್ಚೆತ್ಕೊಳ್ಬೇಕು. ಅದಕ್ಕೆ ಹೇಳ್ದ ಡೈಸಿ ಹೇಳ್ತಾನೆ, ಇಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ. ಪ್ರೊಫೆಸರ್ ಡೈಸಿ ಒಬ್ಬ ಪೊಲಿಟಿಕಲ್ ಸೈಂಟಿಸ್ಟ್ ಹೇಳ್ತಾನೆ, ಆಂತರ್ಯ ಜಾಗೃತಿಯೇ ಒಂದು ಪ್ರಜಾಪ್ರಭುತ್ವದ ಮೌಲ್ಯ ಅಂತ. ಅಂದ್ರೆ ಮತದಾರ ಇದ್ದೇನಲ್ಲ, ಅವನು ಆಂತರ್ಯವಾಗಿ ಜಾಗೃತಿ ಆಗಿರ್ಬೇಕು. ನಾವು ಡೆಡ್ ಆಗಿಬಿಟ್ಟಿದ್ದೇವೆ ಅಲ್ವಾ, ಒಂದು ರೀತಿ ಬೇಜವಾಬ್ದಾರಿ, ಇಗ್ನೋರೆಂಟ್ ಆಗಿದ್ದೇವೆ. ಇದರಿಂದಾಗಿ ಜನಪ್ರತಿನಿಧಿಗಳು ಕೂಡ ನಮ್ಗಿಂತ ಬೇಜವಾಬ್ದಾರಿ ಇರ್ತಾರೆ ಅಲ್ವಾ. ಅವ್ರಿಗೊಂದು ಹೆದರಿಕೆ ಇರಬೇಕು, ಕೆಲಸ ಮಾಡದೇ ಇದ್ರೆ, ಈ ರೀತಿ ರಿಯಾಕ್ಟ್ ಮಾಡದೇ ಇದ್ರೆ ನೆಕ್ಸ್ಟ್ ಚುನಾವಣೆ ಗೆಲ್ತೇನೋ ಇಲ್ವೋ, ಈ ಹೆದರಿಕೆ ಇಲ್ಲ ಅವರಿಗೆ. ಸರ್, ಜಾನ್ ಅವರು ಪ್ರಶ್ನೆ ಮಾಡಿದ್ರು, ಅವರ ಪ್ರಶ್ನೆಯನ್ನು ಹೆಚ್ಕೊಳ್ತೇನೆ ನಾನು. ಈಗ ಈ ಪಕ್ಷಗಳು ಸೆಲೆಬ್ರಿಟೀಸ್ಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅದು ಕ್ರೀಡೆ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಸೆಲೆಬ್ರಿಟೀಸ್ಗಳು. ಇವರು ಹೋಗಿ ಏನು ಮಾತನಾಡ್ತಾರೆ, ಅವರಿಗೆ ಈಗ ಜನರ ಕಷ್ಟಗಳು ಎಷ್ಟು ಅರ್ಥವಾಗಿದೆ ಅಂತ ಹೇಳಿ. ಕರೆಕ್ಟ್. ಇದು ಯಾಕೆ ಗೊತ್ತುಂಟು, ಇವತ್ತು ಏನಾಗಿದೆ ಕೇಳಿದ್ರೆ, ಇವತ್ತಿನ MP ಸಿಟಿ ಇರ್ಬೋದು, ML ಸಿಟಿ ಇರ್ಬೋದು, ಈ ಸೆಲೆಬ್ರಿಟೀಸ್ ಆಕ್ಚುಲಿ ಅವರಿಗೆ ಜನರ ನಡುವಿನ ಸಮಸ್ಯೆಗಳು ಇರುವುದಿಲ್ಲ. ಆದರೆ ನಾವು ಹಾಳು ಮಾಡಿಕೊಂಡಿರ್ತೇವೆ. ನಾವು ಏನ್ ಮಾಡ್ತೇವೆ ಕೇಳಿದ್ರೆ, ಅವ್ರು ಸೆಲೆಬ್ರಿಟಿ ಸಾಧ್ಯ ಯಾಕೆ, ನಮ್ಮಿಂದಾಗಿದ್ದು, ನಮ್ಮಂತ ಅಭಿಮಾನಿಗಳು, ನಾವು ಟಿಕೆಟ್ ಕೊಟ್ಟು ಕ್ರಿಕೆಟ್ ನೋಡ್ಬೇಕು, ಕ್ರಿಕೆಟ್ ನೋಡಿ ಸಿನಿಮಾ ನೋಡ್ಬೇಕು, ಅವ್ರು ಸಿನಿಮಾ ಮಾಡೋದಕ್ಕೆ ಕೋಟಿ ಗಟ್ಟಲೆ ತಗೊಳ್ತಾರೆ. ಬಂದಾಗ ನಾವು ಹಾರುವುದು ಯಾರು, ನಾವೇ ಅಭಿಮಾನಿಗಳು. ಅವಾಗ ಫಾರ್ ಎಕ್ಸಾಂಪಲ್ ಇವತ್ತು ಏನಾಗಿದೆ ಕೇಳಿದ್ರೆ, ರಾಜಕಾರಣಿಗಳು ಬಂದಾಗ ಜನ ಸೇರುವುದಿಲ್ಲ. ಹಿಂದೆ ರಾಜಕಾರಣಿಗಳ ಮಾತು ಕೇಳಲಿಕ್ಕೆ ರೆಸ್ಪೆಕ್ಟಿವ್ ಪಾರ್ಟಿ ಹೇಳ್ತೇನೆ, ಜನ ಸೇರ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಬಂದ್ರೆ ಜನ ಸೇರುವುದಿಲ್ಲ ಮಾತು ಕೇಳಲಿಕ್ಕೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತು ಕೇಳಿ ಅವ್ರು ಏನ್ ಮಾಡ್ತಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾತು ಕೇಳಲಿಕ್ಕೆ ಈಗ ನಾವು ಶಬರಿಮಲೆಗೆ ಹೋಗ್ತೇವೆ, ಕರೆಕ್ಟ್, ಹಾಗೆ 15 ದಿವಸ ನಡೆದುಕೊಂಡು ಅವರನ್ನು ಕಾದುಕೊಳ್ತಾ ಇದ್ರು. ಈಗ ಹಾಗಲ್ಲ, ಅವ್ರು ಏನ್ ಮಾಡ್ತಿದ್ದಾರೆ ಕೇಳಿದ್ರೆ, ಜನ ಸೇರಿಸಲಿಕ್ಕೆ ಈ ಸೆಲೆಬ್ರಿಟೀಸ್ ಕರ್ತಾರೆ, ಅವ್ರ ಮಧ್ಯದಲ್ಲಿ ಇವ್ರು ಭಾಷಣ ಮಾಡ್ತಾರೆ. ಇದೇನಾಗುತ್ತೆ, ಒಂದು ಆಬ್ಲಿಗೇಷನ್, ಕೊನೆಗೆ ಇವ್ರಿಗೊಂದು ಸೀಟ್ ಕೊಟ್ರೆ ಏನಾಯ್ತು ಅಲ್ವಾ. ಅವರು ಹಾಗೆ ಗೆದ್ದು ಹೋದ್ರೆ ಆಯ್ತು, ಅವರಿಗೆ ಅಲ್ಲಿ ಆರಾಮವಾಗಿ ಒಂದು MP ಆಗಿಯೋ MLA ಆಗಿಯೋ ಮಿನಿಸ್ಟರ್ ಆಗಿ ಕೂತ್ಕೊಳ್ಬಹುದು. ಅಂದ್ರೆ ಮತ್ತೆ ಅವ್ರಿಗೆ ಕ್ಷೇತ್ರಕ್ಕೆ ಬರುವುದಿಲ್ಲ. ಇನ್ನೊಂದು ನೋಡಿ, ಇನ್ನೊಂದು ದೂರಂತ ಅಂತ ಹೇಳಿದ್ರೆ, ಉಡುಪಿ ಅಂತ ಕ್ಷೇತ್ರಗಳಿಗೆ ಪರಿಚಯ ಇಲ್ಲದಿದ್ದವನು ಹೊರಗಿಂದ ತಂದು ಹಾಕುವ ವ್ಯವಸ್ಥೆ ಉಂಟು ನಮ್ಮಲ್ಲಿ. ಹಾಕಿದ್ದೇವೆ. ನಾನು ಯಾಕೆ ಗೊತ್ತುಂಟ, ಕ್ಷೇತ್ರದ ಪರಿಚಯ ಇಲ್ಲ, ಸಮಸ್ಯೆಗಳ ಅರಿವು ಇಲ್ಲ, ಗೆದ್ದು ಕೊಟ್ಟಿದ್ದೇವೆ. ನಾನು ಯಾಕೆ ಕೇಳಿದ್ರೆ, ಈ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ ಅಂತ ಕೇಳಿ. ಅಟ್ಲೀಸ್ಟ್ ಜನರ ಬಗ್ಗೆ ಕಾಳಜಿ ಬೇಕಾಗತ್ತೆ, ಕ್ಷೇತ್ರದ ಬಗ್ಗೆ ಅರಿವು ಬೇಕಾಗತ್ತೆ. ಆಗ ಎಲ್ಲೋ ರಿಯಾಕ್ಟ್ ಮಾಡ್ಲಿಕ್ಕೆ ನಮಗೂ ಕೇಳಲಿಕ್ಕಾಗತ್ತೆ. ಚುನಾವಣೆ ಬಂದಾಗಲ್ಲ, ಎಲ್ಲ ಸಂದರ್ಭದಲ್ಲಿ ಸಿಗ್ತಾರೆ,
ಇದು ನಮ್ಮಲ್ಲಿ ಕಡಿಮೆ ಆಗ್ತಾ ಉಂಟು ಖಂಡಿತವಾಗಿ. ಈಗ ಜಯಪ್ರಕಾಶ್ ಹೆಗಡೆ ಅವರು LLB ಓದಿದವರು, ಹೈಕೋರ್ಟ್ನಲ್ಲಿ ವಾದ ಮಾಡಿಸುವಂಥ ವಕೀಲರು, ಕೋಟ ಶ್ರೀನಿವಾಸ ಪೂಜಾರಿ ಒಬ್ಬ ಮಾಮೂಲಿ ಫೋಟೋಗ್ರಾಫರು, 7ನೇ ತರಗತಿ. ಮತದಾರ ಏನನ್ನ ಯೋಚನೆ ಮಾಡಿಕೊಳ್ಬೇಕು? ಮತದಾರ ಅವರ ಕ್ವಾಲಿಫಿಕೇಶನ್ ಇಂಪಾರ್ಟೆಂಟ್ ಅಲ್ಲ, ಅವ್ರ ಕ್ವಾಲಿಫಿಕೇಶನ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್. ನಾನು ಸಂವಿಧಾನ ಹಕ್ಕು ಕೊಟ್ಟಿದೆ, ಖಂಡಿತವಾಗಿ ಅವರು ಕಂಟೆಸ್ಟ್ ಮಾಡಬೇಕು. ಎಬ್ಬರಿಗೂ ಸಮಾನವಾದ ಆದ್ಯತೆ ಇಲ್ಲಿ ಇದೆ. ನಾನು ಕ್ವಾಲಿಫೈಡು ಅನ್ಕ್ವಾಲಿಫೈಡು ಅಂತ ಏನು ಬರೋದಿಲ್ಲ ಇಲ್ಲಿ. ಆದರೆ ಸಾಮರ್ಥ್ಯ, ಯೋಗ್ಯತೆ ಮತ್ತು ಜನರನ್ನು ಎಷ್ಟು ಪ್ರತಿನಿಧಿಸಬಹುದು, ಕ್ಷೇತ್ರಕ್ಕೆ ಎಷ್ಟು ಅವರು ಕೊಡಬಹುದು ಕೊಡುಗೆಯನ್ನು, ಅದನ್ನು ನಾವು ಪರಿಶೀಲಿಸಬೇಕು, ಕೇಳಬಹುದು. ಅಥವಾ ಅವರು ಬೆನ್ನು ಹಿಡಿದು ಕೆಲಸ ಮಾಡಿ ಸಾಮರ್ಥ್ಯ ಉಂಟು, ಕೆಲಸ ಮಾಡಿಸ್ಬೇಕಲ್ಲ ಅಲ್ವಾ, ಇದನ್ನೆಲ್ಲವನ್ನೂ ಪರಿಗಣಿಸಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅವ್ರು ಯಾರೇ ಮತದಾರ ಯಾರನ್ನೇ ಆಯ್ಕೆ ಮಾಡ್ಕೊಳ್ಳಿ, ನಮ್ಮ ಕೆಲಸ ಅಲ್ಲ ಅದು. ಆದರೆ ಮತದಾರನು ಅವರನ್ನು ಸಮಗ್ರವಾಗಿ ಪರಿಚಯಿಸಿಕೊಳ್ಬೇಕಾಗತ್ತೆ. ಈ ಕೆಲಸ ಅಂತ ಕೇಳಿದ್ರೆ ಇಷ್ಟು ದಿನ, ಇನ್ನು 30 ದಿನ ಇರುವುದು ಏನು ಕೇಳಿದರೆ, MP ಗಳಿಗೆ ಕಂಟೆಸ್ಟ್ ಮಾಡ್ತಾರಲ್ಲ ಅವರಿಗೆ ಇರುವ ಸವಾಲು ಏನು ಕೇಳಿದರೆ, ಮತದಾರ ಎದುರು ತಮ್ಮನ್ನು ಪರಿಚಯಿಸ್ಕೊಳ್ಬೇಕು, ತಮ್ಮ ಸಾಮರ್ಥ್ಯವನ್ನು ಬಿಂಬಿಸಬೇಕು ಅಲ್ವಾ. ಬರೇ ಒಂದು ಮಾತಿನ ಜಗಳ ಮಾಡಿಕೊಂಡು ಸಮಯ ವೇಸ್ಟ್ ಮಾಡ್ಕೊಳ್ಳೋದಲ್ಲ, ಇಲ್ಲ ಭಾವನಾತ್ಮಕ ವಿಚಾರ ಇಟ್ಕೊಳ್ಳೋದಲ್ಲ. ಬದಲಾಗಿ ನಾವು ಏನು ಮಾಡ್ತೇವೆ, ಕ್ಷೇತ್ರದ ಅಭಿವೃದ್ಧಿ ಕಾರ್ಯ ಬಗ್ಗೆ ಚಿಂತನೆ ಮಾಡಬೇಕು. ನಾನು ಮತ್ತೆ ಯಾವಾಗಲೂ ಹೇಳ್ತೇನೆ, ಇವತ್ತಿಗೂ ಕೂಡ ಇವತ್ತು ಚರ್ಚೆ ಮಾಡಬೇಕಾದ್ದು ಎರಡು ಪಕ್ಷದವರು ಈ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಡಬೇಕು. ಎಷ್ಟು ಸವಾಲುಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಜನರ ಬೇಡಿಕೆಗಳೇನು ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದ್ರ ಬಗ್ಗೆ ಗಂಟೆಗಟ್ಟಲೆ ಚರ್ಚೆ ಮಾಡಲಿ. ಅದು ಬಿಟ್ಟು ಯಾವುದೇ ಒಂದು ಪ್ರಯೋಜನದಾಯಕವಾದ ಸೆಕೆಂಡ್ಗಳಷ್ಟು ಕೂಡ ಇಲ್ಲ, 1 ನಿಮಿಷವೂ ಬರೋಲ್ಲ. ಯಾವ ವಾಟ್ಸಪ್ನೂ ಇಲ್ಲ, ಯಾವ ಫೇಸ್ಬುಕ್ನಲ್ಲೂ ಇಲ್ಲ. ಇವತ್ತು ಬರುವುದು ಬರೇ ಭಾವನಾತ್ಮಕ ವಿಚಾರ, ಸರಿ, ಧರ್ಮದ ಬಗ್ಗೆ ಅದು ತಪ್ಪಾಗುತ್ತೆ. ಯಾಕೆ 24/7 ಅದನ್ನೇ ಮಾತಾಡಿದ ಪ್ರಯೋಜನ ಇಲ್ಲ. ಜನರು ಯಾಕೆ ಕೇಳು, ಕೊನೆ ನಾನು ಕೇಳುವುದೇ ಜನರನ್ನು ಏನು ಮತ್ತೆ ಹೇಳ್ತಿದ್ದೀರಿ, ಮತದಾರನೇ ಅಲ್ಟಿಮೇಟ್ಲಿ ನಾನು ಟಾರ್ಗೆಟ್ ಮಾಡುವುದು ನನ್ನನ್ನೇ, ಮತದಾರ ನಾನು, ನಿಮ್ಮನ್ನಲ್ಲ, ನನ್ನನ್ನೇ. ಯಾಕೆ ನಾನು ಎಷ್ಟು ಪ್ರಶ್ನೆ ಮಾಡಿದ್ದೇನೆ ಅವರನ್ನ ಅಲ್ವಾ. ನಾವು ಬಂದಾಗ ಕೈ ಎತ್ತೇವೆ, ಜೈ ಅಂತೇವೆ, ಬಿಟ್ರೆ ಅವರನ್ನು ಕೆಲಸ ಮಾಡಿದ್ದೀರಾ ಇಲ್ಲೋ ನಾವು ಕೇಳ್ತೇವಾ? ಇಲ್ಲ. ಪದೇ ಪದೇ ನಾನು ಹೇಳುದು, ನಾವು ಮತದಾರ ಇಟ್ ಶುಡ್ ಬಿ ಅಲರ್ಟ್ ಅಂತ, ಆತ್ಮಾವಲೋಕನ ಮಾಡ್ಕೊಳ್ಳೇಬೇಕಾಗುತ್ತೆ. ಹೌದು, ಇಟರ್ನಲ್ ವಿಜಿಲೆನ್ಸ್ ಪ್ರೈಸ್ ಅಂತ ಆತ್ಮ ಇದು ಬೇಕು, ಅವನಿಗೆ ಪ್ರಜ್ಞೆ ಬೇಕಾಗತ್ತೆ. ಸರಿ, ಈಗ ನಾವು ರಸ್ತೆಗಳ ಬಗ್ಗೆ ಮಾತನಾಡಿದೆವು, ಬಂದರು ಬಗ್ಗೆ, ಪ್ರವಾಸಿಗರ ಬಗ್ಗೆ ಮಾತನಾಡಿದೆವು, ಉದ್ಯೋಗ ಸೃಷ್ಟಿಯ ಬಗ್ಗೆ ಮಾತನಾಡಿದೆವು. ಸರ್, ನಮ್ಮಲ್ಲಿ ಮೀನುಗಾರರ ಸಮಸ್ಯೆ ಇದೆ. ನಾವು ಅಲ್ಪ ಸ್ವಲ್ಪ ಅಡಿಕೆ, ತೆಂಗು ಬೆಳೆಸಿದ್ದೇವೆ, ನಮ್ಗೆ ಬೆಂಬಲ ಬೆಲೆ ಇಲ್ಲ, ನಮಗೆ ಬೇಕಾದಷ್ಟು ಫ್ಯಾಕ್ಟ್ರೀಸ್ಗಳಿಲ್ಲ. ಬ್ರಹ್ಮಾವರದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಇತ್ತು, ಎಷ್ಟೋ ಮಂದಿಗೆ ಕೆಲಸ ಆಗ್ತಿತ್ತು. ಒಂದು ಫ್ಯಾಕ್ಟ್ರಿ ಬಂದಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ಉದ್ಯೋಗಗಳು ಏನಂತ ಬಂದಾಗ. ಸೊ ನೀವು ಏನು ಹೇಳಿಕೆ ಬಯಸ್ತೀರಿ? ಅಂದರೆ ಮುಖ್ಯವಾಗಿ ನೀವು ಹೇಳಿದಾಗೆ ಆಲ್ರೆಡಿ ಸ್ಟಾರ್ಟ್, ನೀವು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹೇಳಿದ್ರಿ. ಒಂದು ಒಳ್ಳೆಯ ಯೋಜನೆ ಅದು ಬಂದಿದ್ದು. ವಾರಾಯಿ ಪ್ರಾಜೆಕ್ಟಿಗೂ ಶುಗರ್ ಫ್ಯಾಕ್ಟ್ರಿಗೂ ಒಂದು ಲಿಂಕ್ ಇತ್ತು. ಆದರೆ ಏನಾಯ್ತು ಕೇಳಿ, ವಾರಾಯಲ್ಲಿ ನೀರು ಹರಿಲಿಲ್ಲ. ಅವಾಗ ಕಬ್ಬು ಬೆಳೆಗಾರರು ಬೆಳೆದ್ರು, ಕಬ್ಬು ಕೈ ಸುಟ್ಕೊಂಡ್ರು. ಈಗ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಏನಾಗಿದೆ ಅಂತ ನಾನು ನಿಮ್ಗೆ ಹೇಳಬೇಕಾಗಿಲ್ಲ. ಯಾಕೆ ಕೇಳಿದರೆ, ಇದು ನಮ್ಮ ರಾಜ್ಯಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ, ಆಡಳಿತಾತ್ಮಕ ನೇರವಾಗಿ. ಮತ್ತು ಮೀನುಗಾರರ ಸಮಸ್ಯೆ ಹೇಳಿದ್ರಿ. ಇವತ್ತು ಏನಾಗ್ತಾ ಇದೆ ಕೇಳಿದರೆ, ನಮ್ಮ ಕರಾವಳಿ ಜಿಲ್ಲೆಯಲ್ಲಿ, ಕರಾವಳಿ ಪ್ರದೇಶದಲ್ಲಿ ಇವತ್ತು ಮೀನುಗಾರರ ಹಲವಾರು ಸಮಸ್ಯೆ ಇದೆ. ಬೇರೆ ಹೊರಗಿನಿಂದ ಮೀನು ಬೋಟಿಂಗ್ ಎಲ್ಲ ಬರ್ತಾ ಉಂಟಂತೆ. ಹೌದು, ನಮ್ಮವರು ಗೋವಾ ಗಡಿ ದಾಟಿದ್ರು ಅಂದ್ರೆ ಅವರು ಮಾಡ್ತಾರೆ, ಬರ್ತಾ ಉಂಟು. ನಿಮ್ಗೆ ಗೊತ್ತಿರಬಹುದು, ಕಳೆದ ಒಂದು 4-5 ವರ್ಷಗಳ ಹಿಂದೆ ಒಂದು ಬೋಟ್ ಮುಳುಗಿತ್ತು. ಕರೆಕ್ಟ್. ಅಂದ್ರೆ ಎಲ್ಲಿ ಕೇಳಿದ್ರೆ, ಇಲ್ಲೊಂದು ರೀತಿಯ ಒಂದು ಝೋನ್ ಉಂಟಲ್ಲ, ಆ ಒಂದು ಫಿಶಿಂಗ್ ಝೋನ್ ಉಂಟಲ್ಲ, ಅದನ್ನು ನಿರ್ಧರಿಸುವುದರಲ್ಲಿ ಕೂಡ ನಾವು ಸೋತ್ಬಿಟ್ಟಿದ್ದೇವೆ. ಯಾಕೆ ಇಲ್ಲೂ ಕೇಂದ್ರ ಸರ್ಕಾರ ಬರಬೇಕಾಗತ್ತೆ. ಯಾಕೆ ಕೇಳಿದ್ರೆ, ನಿಮ್ಮ ಬಾರ್ಡರ್ ಉಂಟಲ್ಲ, ಅದನ್ನು ಹೊರಗೆ ಹೋದಾಗ ಅದು ಕೇಂದ್ರ ಸರ್ಕಾರಕ್ಕೆ ಬರುವಂತಹದ್ದು, ರಾಜ್ಯ ಮಿತಿ ಹೊರಗೆ ಹೋಗುತ್ತೆ. ಸೊ ಯಾಕೆ ಕೇಳಿದ್ರೆ, ಅಲ್ಲಿಯೂ ಕೂಡ ಫಿಶರ್ ಮ್ಯಾನ್ಗಳಿಂದರೆ ಮೀನುಗಾರರ ಸಮಸ್ಯೆಗೂ ಇತ್ಯರ್ಥ ಆಗಲಿಲ್ಲ. ಸ್ಟಿಲ್ ಇಟ್ ಇಸ್ ಇನ್ ಎ ಪೆಂಡಿಂಗ್ ಸ್ಟೇಜ್ ಅಲ್ವಾ. ಅದು ನೀವು ಹೇಳಿದ್ರೆ ಬೇಕಾದಷ್ಟು ಸ್ಟೋರಿಂಗ್ ಇಲ್ಲ, ತುಂಬಾ ಈಲ್ಡ್ ಉಂಟು, ಸ್ಟೋರ್ ಮಾಡಕ್ಕೆ ಇಲ್ಲ. ಮಾತ್ರ ಇವನ್ ನೀವು ಅಡಿಕೆ ಬೆಳೆಗಾರ ಹೇಳಿದ್ರಿ ಅಲ್ವಾ, ಎಲ್ಲರೂ ಕೂಡ. ಯಾಕೆ ಕೇಳಿದ್ರೆ, ಮಾರುಕಟ್ಟೆ ವ್ಯವಸ್ಥೆ ಸರಿಯಾಗಿ ಇಲ್ಲ ಇವತ್ತು. ಇದೆಲ್ಲ ಸಮಸ್ಯೆ, ಬೆಂಬಲ ಬೆಲೆ ಇಲ್ಲ, ಈ ಗೆಲ್ಲುವಂತ ಸಮಸ್ಯೆ ಸಾಕಷ್ಟು ಇದೆ. ಇದರ ಬಗ್ಗೆ ಜನಪ್ರತಿನಿಧಿಗಳು ಯಾವತ್ತೂ ತಲೆ ಬಿಸಿ ಮಾಡ್ಕೊಂಡದ್ದಿಲ್ಲ, ಆಲೋಚನೆ ಮಾಡಿದ್ದೂ ಇಲ್ಲ. ನಾವು ಚುನಾವಣೆ ಬಂದಾಗ ಮಾಧ್ಯಮದ ಮೂಲಕ ಅವರು ಎಚ್ಚರಿಸುವ ಕೆಲಸ ಮಾಡ್ತೇವೆ. ಇದು ಎಷ್ಟು ಮಟ್ಟಿಗೆ ಚುನಾವಣೆಯಲ್ಲಿ ಪ್ರತಿಫಲಿಸ್ತು ನನಗೂ ಗೊತ್ತಿಲ್ಲ. ಯಾಕೆ ನೀವು ಮಾತಾಡಿ ಮನುಷ್ಯ ಮಾಡಬಹುದು, ಮತದಾರರ ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಮತಗಟ್ಟೆ ಹೋಗುವಾಗ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ. ಇದನ್ನ ಅದು ದಟ್ ಇಸ್ ದ ಎಲೆಕ್ಷನ್. ಈಗ ಹಲವಾರು ವರ್ಷಗಳಿಂದ ತಾವು ಬೇರೆ ಬೇರೆ ರೀತಿಯ ಪ್ರಚಾರಗಳನ್ನು ನೋಡಿದಿರಿ, ಮತದಾನ ಪ್ರಕ್ರಿಯೆಗಳನ್ನು ನೋಡಿದಿರಿ, ಯೂತ್ ಇನ್ವಾಲ್ವ್ಮೆಂಟ್ ಅನ್ನು ನೋಡಿದಿರಿ. ಆಗ ಹೇಳಿದ್ರೆ ನೀವು, ಈಗ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಯೂತ್ ಬರ್ತಾ ಇದ್ದಾರೆ ಅಂತ ಹೇಳಿ. ಒಟ್ಟಾರೆಯಲ್ಲಿ ನಾನು ಕೇಳುವಂತ ನಿಮ್ಗೆ ಪ್ರಶ್ನೆ,
ಈ ಸಂಸದರ ಅಥವಾ ಆಕಾಂಕ್ಷಿಗಳ ಅಥವಾ ಯಾರು ಆ ಸ್ಥಾನಕ್ಕೆ ನಿಲ್ತಾರ ಅವರ ಮ್ಯಾನಿಫೆಸ್ಟೋವನ್ನು ನೋಡಿ ಓಟು ಕೊಡ್ತಾರಾ ಅಥವಾ ಜನರು ಡಿಸೈಡ್ ಮಾಡಿ ಆಲ್ರೆಡಿ ಆಗಿದೆ? ಅಂದರೆ ನಾನು ಅದರಲ್ಲಿ ಒಂದು ಪರ್ಸೆಂಟೇಜ್ ಇದೆ. ಕೆಲವು ವೋಟರ್ಸ್ ಆಲ್ರೆಡಿ ಕಮಿಟೆಡ್ ವೋಟರ್ಸ್ ಇದ್ದಾರೆ. ಯಾರು ನಿಂತರು ಅವರಿಗೆ ಅದೋ ಇದು ಎಸ್ ಅದೇ ಅಂದ್ರೆ ನೀವು ಆಗ ಹೇಳಿದ್ರಿ ಫ್ಲೋಟಿಂಗ್ ಯಾಕೆ ಕೇಳಿದ್ರೆ ಆ ಕಮಿಟೆಡ್ ವೋಟರ್ಸ್ಗಳು ನಿಮ್ಮ ಮ್ಯಾನಿಫೆಸ್ಟೋಸ್ ಏನು, ನಿಮ್ಮ ಅಭ್ಯರ್ಥಿಯ ಸಾಮರ್ಥ್ಯ ಏನು ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗಲ್ಲ. ಆಲ್ರೆಡಿ ದೇ ಆರ್ ಡಿಸೈಡೆಡ್. ಅವ್ರನ್ನ ನಾವು ಬದಲಾಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಸ್ಥಿತಿ. ಎಷ್ಟು ಪರ್ಸೆಂಟ್ ಇರಬಹುದು? ಅದು ಹೈಯೆಸ್ಟ್ ಇದ್ದಾರೆ. ನಮ್ಮಲ್ಲಿ ಇರುವುದು 20-30% ಮಾತ್ರ ಈ ಫ್ಲೋಟಿಂಗ್ ವೋಟರ್ಸ್ ಇದ್ದಾರೆ ನೋಡಿ. ಇವರು ನಿರ್ಧಾರ ಮಾತ್ರ ಮಾಡ್ತಾರೆ. ನಾನು ಯಾಕೆ ಕೇಳಿದ್ರೆ ನಮ್ಮ ವೋಟರ್ಸ್ ದಡ್ರಲ್ಲ. ನಾನು ಒಂದು ಉದಾಹರಣೆ ಕೊಡಬೇಕಾದ್ರೆ, ನೀವು MLA ಎಲೆಕ್ಷನ್ಗೂ ಇದಕ್ಕೂ ವ್ಯತ್ಯಾಸ ಇದೆ. ಕಳೆದ ಬಾರಿ 2019ರಲ್ಲಿ ಬಂದ ಫಲಿತಾಂಶ 2024 ಬರ್ತಂತೆ ನಾನು ಹೇಳೋಲ್ಲ. ಯಾಕೆಂದ್ರೆ ಮತದಾರರು ತುಂಬ ಬುದ್ಧಿವಂತ ಇದ್ದಾರೆ. ನೀವು ಒಂದು ಗ್ರಾಂಟೆಡ್ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ. ಕ್ಷೇತ್ರವಾರು ತೆಗೆದುಕೊಂಡಾಗ ನಾನು ನೋಡಿದ್ದೇನೆ, MLA ಎಲೆಕ್ಷನ್ನಲ್ಲೂ ಕೂಡ ನೋಡಿದ್ದೇನೆ ಅಲ್ವಾ. 40,000 ಲೀಡ್ ಬಂದವರು 4,000 ಲೀಡ್ ಬಂದು ಕ್ಷೇತ್ರ ಉಂಟು ನಮ್ಮಲ್ಲಿ. ಯಾಕೆ ಕೇಳಿದರೆ ಯಾವ ಕಡೆ ವಿಂಗ್ ಆಗುತ್ತೆ, ಫ್ಲೋ ಆಗುತ್ತೆ, ಸ್ವಿಂಗ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಅಂಥ ಮತದಾರರು ನಿಜಕ್ಕೂ ಸರ್ಕಾರಕ್ಕೆ ಅಥವಾ ಜನಪ್ರತಿನಿಧಿಗಳು ಎಚ್ಚರಿಕೆ ನಿಲ್ತಾರೆ. ನಾನು ಯಾಕೆ ಕೇಳಿದರೆ ಈ ಸಿದ್ಧಾಂತಗಳು ಅಥವಾ ನಿಮ್ಮ ಮ್ಯಾನಿಫೆಸ್ಟೋ ಏನು ಹೇಳ್ತೀರಿ ಅಥವಾ ಪ್ರೋಗ್ರೆಸ್ ರಿಪೋರ್ಟನ್ನು ಹಿಡ್ಕೊಂಡು ಮತ ಹಾಕುದಾರರ ಎಚ್ಚೆತ್ಕೊಂಡ್ರೆ ಖಂಡಿತವಾಗಿ ಜನಪ್ರತಿನಿಧಿಗಳು ಅತ್ಯಂತ ಜಾಗೃತಿಯಿಂದ ಹೆಜ್ಜೆ ಇಡಬೇಕಾಗತ್ತೆ. ಖಂಡಿತ ಅಂಥವ್ರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆ ಈಗ ಹೆಗಡೆಯವರು, ಕೋಟದವರು ಒಂದೇ ಕುಂದಾಪುರ ಕನ್ನಡದವರು, ನಮ್ಮ ಕುಂದಾಪುರದವರೇ. ಈಗ ಇಲ್ಲಿ ಭಾಷೆ ವರ್ಕೌಟ್ ಆಗೋದಿಲ್ಲ. ನೀವು ಎಣಿಸ್ಕೊಳ್ಬಹುದು, ಇಬ್ರು ಕುಂದಾಪುರದವರು, ಸುರೇಂದ್ರ ಶೆಟ್ಟಿ ಕೂಡ ಕುಂದಾಪುರದವರು. ಸೊ ಭಾಷೆ ವರ್ಕೌಟ್ ಆಗೋದಿಲ್ಲ ಇಲ್ಲಿ. ಯಾಕೆ ಕೇಳಿದ್ರೆ ಭಾಷೆ ಒಂದು ಮೀಡಿಯಾ ಆಫ್ ಇನ್ಸ್ಟ್ರಕ್ಷನ್ ಅಷ್ಟು, ಮತ್ತೇನಿಲ್ಲ, ಇಟ್ಸ್ ನಥಿಂಗ್ ಬಟ್ ಅಲ್ಲಿ ಆಗುವಂತಹದ್ದು ಅವರವರ ಸಾಮರ್ಥ್ಯ, ಅವ್ರು ಯಾವ ರೀತಿಯಾಗಿ ಜನರನ್ನು ರೀಚ್ ಆಗ್ತಾರೆ, ತಮ್ಮ ಎಜೆಂಡಾಗಳು ಹೇಗೆ ಜನರು ರೀಚ್ ಮಾಡಬಹುದು, ಇದರ ಮೇಲೆ ಅವರ ಫೇಲ್ಯೂರ್ ಅಂಡ್ ಸಕ್ಸಸ್ ಡಿಪೆಂಡ್ಸ್ ಆಗಿಬಿಟ್ರೆ ಭಾಷೆಯಲ್ಲಿ ಆಗೋದಿಲ್ಲ. ಸರಿ, ಕೊನೆಯಾಗಿ ಇದೆ ಅಜ್ಜರ್ ಕಾಡು ಆಸ್ಪತ್ರೆ. ಈಗ ಡಯಾಲಿಸಿಸ್ ಇದನ್ನೆಲ್ಲ ಒಳ್ಳೆಯ ಅಂಶಗಳನ್ನೆಲ್ಲ ಹಾಕಿದ್ರು. ಕೊರೋನಾ ಬಂತು, ಸ್ವಲ್ಪ ಬೆಡ್ ಜಾಸ್ತಿ ಆಯಿತು. ಒಂದು ಜಿಲ್ಲಾಸ್ಪತ್ರೆ ಅಂತ ಹೇಳುವಾಗ ಅದಕ್ಕೆ ಅದರದ್ದಾದಂಥ ಒಂದು ಮಟ್ಟ ಅಂತ ಇದೆ, ಒಂದು ಅಪ್ಗ್ರೇಡೇಷನ್, ಅಪ್ಡೇಟ್ ಅಂತ ಹೇಳಿ ಇದೆ. ಅದು ಹಾಗೇನೆ ಉಳಿದುಕೊಂಡಿದೆ. ಈಗ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಹೆಸರುವಾಸಿಯಾಗಿದ್ದೇವೆ. ನೀವು ಹಾಗೆ ಹೇಳಿದರೆ ಎಲ್ಲ ಖಾಸಗೀಕರಣ, ಅವರು ಈ ಕಡೆಯಿಂದ ಸರಿ ಬೋಳಿಸ್ತಾರೆ. ಈಗ ನಮ್ಮಲ್ಲಿ ಇರುವಂಥ ಇತಿಮಿತಿಗಳನ್ನು ನೋಡಿಕೊಂಡು ಅಜ್ಜರ್ ಕಾಡು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಯ ವ್ಯವಸ್ಥಿತವಾದಂಥ ಅಭಿವೃದ್ಧಿ ಸಂಸದರ ಕೆಲಸ ಅಲ್ವಾ? ಸಂಸದರು ಹೌದು, ಅದು ಸ್ಟೇಟಿಗೂ ಕೂಡ ಬರ್ತದೆ. ಆರೋಗ್ಯ ಅಂದಾಗ ದಟ್ ಇಸ್ ಕಂಕರೆಂಟ್ ಲಿಸ್ಟ್ ನಲ್ಲಿ ಬರ್ತದೆ. ಆರೋಗ್ಯ ಕಂಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ಇಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿಯೂ ಇದೆ, ಹಾಗೇನೆ ಕೇಂದ್ರ ಸರ್ಕಾರದ ಜವಾಬ್ದಾರಿಯೂ ಇದೆ. ಎರಡು ಸೇರ್ಕೊಂಡು ಮಾಡಿದರೆ ಖಂಡಿತವಾಗಿ ಇದು ಇತ್ಯರ್ಥ ಆಗತ್ತೆ. ಆದ್ರೆ ಯಾರು ಕೂಡ ಇಚ್ಛಾಶಕ್ತಿಯನ್ನು ಮೆರಿತಾ ಇಲ್ಲ ಇಲ್ಲಿ. ಎರಡು ಡಬಲ್ ಇಂಜಿನ್ ಸರ್ಕಾರ ಇದ್ರು, ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ಕೂಡ ಇದೆ ಪ್ರಾಬ್ಲಮ್. ಈಗ ಮುಂದೆ ಬರುವುದು ಈಗ ಸಿಂಗಲ್ ಇಂಜಿನ್ ಬಂದಿದೆ. ಸಿಂಗಲ್ ಇಂಜಿನ್ ಒಳಗೆ ಕಾನ್ಫ್ಲಿಕ್ಟ್. ಯಾಕೆ ಕೇಳಿದೆ, ಅಲ್ಟಿಮೇಟ್ಲಿ ದ ಸಫರರ್ಸ್ ಆರ್ ದಿ ಪೀಪಲ್, ನಾವು ಸಫರರ್ಸ್. ನೀವು ಹೇಳಿದಾಗೆ ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇರುವಂತಹ ಆಸ್ಪತ್ರೆ ಅನ್ನುವಂಥದ್ದು ಆ ಮಟ್ಟದಲ್ಲಿ ಇರಬೇಕು. ಅಲ್ಲೇ ವೈದ್ಯರ ಉಪಸ್ಥಿತಿ ಇರುವಂತಹದ್ದು, ಅಲ್ಲಿ ಇರುವಂತ ಅಪರೇಟಸ್ ಎಕ್ವಿಪ್ಮೆಂಟ್ಸ್ಗಳು ಇರುವಂತಹದ್ದು, ಸವಲತ್ತುಗಳು ಇರುವಂತ, ಇದೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿರ್ಬೇಕು. ಯಾಕೆ ಕೇಳಿದ್ರೆ ಎಲ್ರಿಗೂ ಕೂಡ ಇವತ್ತು ಪ್ರೈವೇಟ್ ಮೆಡಿಕಲ್ ಹಾಸ್ಪಿಟ್ಲಿಗೆ ಹೋಗಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಸಾಮರ್ಥ್ಯ ಇಲ್ಲೇ ಇವತ್ತು. ಅಥವಾ ಇವರು ಕೊಡುವಂತ ಸವಲತ್ತುಗಳು ಅದನ್ನು ಎಕ್ಸ್ಪೆಂಡ್ ಮಾಡಬೇಕಾಗತ್ತೆ. ಇವರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಕೂಡ ಎಕ್ಸ್ಪೆಂಡ್ ಮಾಡಲಿಲ್ಲ ಸರಿಯಾಗಿ ಇವರು. ಸರಿ, ಈಗ ನೀವು ಸ್ವೀಪ್ ನಲ್ಲಿ ಇದ್ರಿ, ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಿ, ಈಗ ನೀವು ಬ್ಯುಸಿ ಆಗಿರಬಹುದು. ಇಲ್ಲ ಇಲ್ಲ, ಏನಿಲ್ಲ. ನಮ್ಮ ವಾಹಿನಿಯ ಮೂಲಕ ಫಸ್ಟ್ ವೋಟರ್ಸ್, ಜೀವನದ ಮೊದಲ ಮತದಾರರು ಅಥವಾ ಅವರ ಮತದಾರ ಹಾಕ್ತಾ ಇದ್ದಾನೆ, ಒಂದು ಸಂದೇಶ ಕೊಡೋದಾದ್ರೆ ಏನು ಕೊಡ್ಲಿಕ್ಕೆ? ಒಂದು ಹೇಳ್ತೇನೆ, ಈ ಒಂದು ಚುನಾವಣೆಯಲ್ಲಿ 24 ಚುನಾವಣೆಯಲ್ಲಿ ನೀವು ಫ್ರೆಶ್ ವೋಟರ್ಸ್ ಏನಿದ್ದೀರಿ, ಮತ ಹಾಕುವವರು ಏನಿದ್ದೀರಿ, ಪ್ರತಿಯೊಬ್ಬರೂ ಮತಗಟ್ಟೆಗೆ ಹೋಗಬೇಕು, ಆಲೋಚನೆ ಮಾಡಿ ಮತವನ್ನು ಚಲಾಯಿಸಬೇಕು. ಯಾಕೆ ಕೇಳಿದರೆ ಯಾವುದೋ ವಿಷಯಗಳನ್ನು ನೀವು ಅದನ್ನ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಹೋಗೋದಲ್ಲ. ಇಡೀ ನಮಗೆ ಬೇಕಾಗುವಂಥ ಸರ್ಕಾರ, ನಮಗೆ ಬೇಕಾಗುವಂಥ ಪ್ರತಿನಿಧಿ, ಆ ಯೋಗ್ಯತೆ, ಸಾಮರ್ಥ್ಯವನ್ನೆಲ್ಲವನ್ನೂ ನೀವೇ ಅಳೆದು ತೂಗಿ ನೀವು ಮತವನ್ನು ಪ್ರಾಮಾಣಿಕವಾಗಿ ಚಲಾಯಿಸಬೇಕು ಅನ್ನುವಂಥದ್ದು ನನ್ನ ಒಂದು ಕಳಕಳಿಯ ವಿನಂತಿ ಅವರ ಹತ್ರ. ತಪ್ಪಿದಲ್ಲಿ ಇನ್ನು ಮುಂದಿನ 5 ವರ್ಷ ಸುಮ್ಮನೆ ಇರಬೇಕು. ಮತ್ತೆ ನಾವು ಸರ್ಕಾರವನ್ನಾಗ್ಲಿ ಜನಪ್ರತಿನಿಧಿಯನ್ನಾಗ್ಲಿ ಕ್ರಿಟಿಸೈಸ್ ಮಾಡುವ ಒಂದು ನೈತಿಕ ಹಕ್ಕು ನಮ್ಗೆ ಬರೋಲ್ಲ. ಅಗೇನ್ ಯು ಸೇ ಯು ಹ್ಯಾವ್ ಟು ಕ್ರಿಟಿಸೈಸ್ ಅವರ್ಸೆಲ್ಫ್. ಎಸ್, ಖಂಡಿತವಾಗಿ ನಮ್ಮನ್ನು ನಾವೇ ವ್ಯಾಲೇಟ್ ಮಾಡ್ಕೊಳ್ಬೇಕು. ಮಾಡ್ತೀರಂತ ನಮಗೆ ಭರವಸೆ ಇದೆ. ಎಸ್, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಲೋಕಸಮರ. ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ, ಇದರಲ್ಲಿ ಆಗಲೇಬೇಕಾದಂಥ ಕೆಲಸದ ಬಗ್ಗೆ, ಆಸೆಗಳ ಬಗ್ಗೆ, ಕನಸಿನ ಬಗ್ಗೆ ತುಂಬ ವಿಶ್ಲೇಷಣೆಯನ್ನು ಪ್ರೊಫೆಸರ್ ಸುರೇಂದ್ರ ಕುಕ್ಕರ್ಣೆ ಅವರು ಮಾಡಿರ್ತಾರೆ. ಹಲವಾರು
ನಮ್ಮ ವೀಕ್ಷಕರು ಫೋನ್ ಮಾಡಿ ಪ್ರಶ್ನೆಗಳನ್ನು, ಅವರ ಆಕಾಂಕ್ಷೆಗಳನ್ನು ಕೂಡ ಇಟ್ಟಿದ್ದಾರೆ. ಇದು ಇಂದಿನ ಲೋಕಸಮರ. ಮುಂದಿನ ಲೋಕಸಮರದಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ದೈಜಿ ವರ್ಲ್ಡ್ 247. ನಮಸ್ಕಾರ.